ಅತ್ಯುದ್ರಿಕ್ತವಿದೋಷ ಸತ್ಸುಕಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 377ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಬೇಕು. ಅಥಃ ಪ್ರಾಣಾಃ ಅಹಂ ಶ್ರೇಯಸಿ ವ್ಯೂದಿರೇ ಅಹಂ ಶ್ರೇಯಾನ್ ಅಸ್ಮಿ ಅಹಂ ಶ್ರೇಯಾನ್ ಅಸ್ಮಿ ಇತಿ. ಏನಾಯ್ತು? ನಾವು ಪಾಠ ಕೇಳುವಾಗ ವಾಯುದೇವರ ಒಂದು ಜೀವೋತ್ತಮತ್ವದ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಏನಾಗಿದೆ? ನಾನು ಶ್ರೇಷ್ಠ ಎಂದು ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ತಮ್ಮ ಶ್ರೇಷ್ಠತ್ವದ ಬಗ್ಗೆ ವಿವಾದವನ್ನ ಮಾಡಿದರು ಅಂತ ಪ್ರಾರಂಭವಾಗ್ತಾ ಇದೆ. ಈ ಕಥೆಯನ್ನ ನಾವು ಪುರಾಣಗಳಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೇವೆ. ಇದನ್ನು ಯಾಕೆ ಉಪಯೋಗಿಸ್ಕೊಂಡಿದ್ದೀವಿ, ಇದನ್ನ ಯಾಕೆ ಹೇಳಿದ್ದೀವಿ ಅಂದ್ರೆ, ವಾಯುದೇವರ ಜೀವೋತ್ತಮತ್ವ, ವಾಯುದೇವರು ಸರ್ವಜೀವರಿಗೂ ಸರ್ವದೇವತೆಗಳಿಗೂ ಉತ್ತಮರಾಗಿದ್ದಾರೆ ಎನ್ನುವ ಅಂಶವನ್ನು ಹೇಳಲಿಕ್ಕೆ ಈ ಕಥೆಯನ್ನ ಪದೇ ಪದೇ ಹೇಳಲಾಗ್ತಾ ಇದೆ. ಆದರೆ ಒಂದೊಂದು ಉಪನಿಷತ್ತುಗಳಲ್ಲಿ ಇದನ್ನ ಹೇಳಿದಾಗ ಬೇರೆ ಬೇರೆ ದೃಷ್ಟಿಯನ್ನ ಅದರೊಳಗೆ ತೋರಿಸಿಕೊಡ್ತಾರೆ. ಅಂದ್ರೆ ಕಥೆಯಲ್ಲಿ ಯಾವ ಅಂಶ ಉಳಿದು ಹೋಗಿರ್ತದೋ ಅದನ್ನ ಬೇರೆ ಬೇರೆ ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಇಷ್ಟು ವಿಷಯ. ಒಂದೇ ಕಥೆಯನ್ನ ಮತ್ತೆ ಮತ್ತೆ ಹೇಳಿದಾಗ ಅದರಲ್ಲಿರುವಂತಹ ಬೇರೆ ಬೇರೆ ಅಂಶಗಳನ್ನ ನಮಗೆ ತಿಳಿಸಿ ಆ ಮೂಲಕವಾಗಿಯೂ ಇನ್ನೂ ಅನೇಕ ಪ್ರಮೇಯಗಳನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಈಗ ಯಥಾ ಪ್ರಕಾರ ಮೊದಲು ಕಥೆಯನ್ನ ತಿಳಿಯೋಣವಂತೆ. ತಿಳಿದಾದ ಮೇಲೆ ಆಚಾರ್ಯರ ಭಾಷ್ಯ ಹಾಗೂ ವಿವರಣೆಗಳ ಬಗ್ಗೆ ಅನೇಕ ಮಾತುಗಳನ್ನ ಆಡೋದಿದೆ. ನಿನ್ನೆ ಹೇಳಿದಂತೆ ಪ್ರಾಣಾಹ ಅನ್ನುವಂತಹ ಶಬ್ದಕ್ಕೆ ಮೂಲತಃ ಇಂದ್ರಿಯಗಳು ಅಂತಿವೆ. ಆದರೆ ಇಂದ್ರಿಯಗಳು ಅನ್ನುವ ಅರ್ಥವನ್ನು ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇಂದ್ರಿಯಗಳು ವಿವಾದ ಮಾಡಲಿಕ್ಕೆ ಸಾಧ್ಯವಿಲ್ಲ, ವಿಚಾರ ಮಾಡಲಿಕ್ಕೆ, ಜಗಳ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳು ಜಡವಾದ ಇಂದ್ರಿಯಗಳು ನಾನು ಶ್ರೇಷ್ಠನಾ ಅಂತನ್ನುವ ವಿವಾದವನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಆದ್ದರಿಂದ ಇಲ್ಲಿ ಇಂದ್ರಿಯಗಳ ಅಭಿಮಾನಿಗಳನ್ನ ಇಂದ್ರಿಯ ಶಬ್ದದಿಂದ ತೆಗೆದುಕೊಳ್ಳುವುದು, ಇಂದ್ರಿಯಗಳ ಅಭಿಮಾನಿಗಳನ್ನ ಅದು ಹೇಗೆ ಇಂದ್ರಿಯ ಅನ್ನುವ ಶಬ್ದದಿಂದ ತೆಗೆದುಕೊಳ್ಳಿಕ್ ಬರ್ತದೆ ಅಂತ ಕೇಳಿದ್ರೆ, ಹಿಂದಿನ ಪಾಠದಲ್ಲಿ ನಾವು ಓದುವಾಗ ತಿಳ್ಕೊಂಡಿದ್ದೆವು. ಅಭಿಮಾನಿ ಅಧಿಕರಣ ನ್ಯಾಯ. ಅಭಿಮಾನಿ ಅಧಿಕರಣ ನ್ಯಾಯ ಅಂತಂದ್ರೆ, ಯಾವ ಪದಾರ್ಥಕ್ಕೆ ಯಾರು ಅಭಿಮಾನಿಗಳಾಗಿರ್ತಾರೋ ಆ ವಸ್ತುವಿನ ಹೆಸರನ್ನು ಅಭಿಮಾನಿಗಳಿಗೆ ಕರೀಲಿಕ್ಕೆ ಬರ್ತದೆ. ಹೀಗಾಗಿ ವಸ್ತುವಿನ ಹೆಸರನ್ನ ಅಭಿಮಾನಿಗಳಿಗೆ ಕರೀಲಿಕ್ಕೆ ಬರ್ತಾ ಇರುವುದರಿಂದ ವಾಕ್ಯದಲ್ಲಿ ವಸ್ತುವನ್ನ ಹೇಳಿದ್ದಾರಾ ಅಭಿಮಾನಿಗಳನ್ನ ಹೇಳಿದ್ದಾರಾ ಅಂತನ್ನುವುದನ್ನ ನಾವೇ ಅರ್ಥೈಸಿಕೊಳ್ಳಬೇಕು. ವೇದವ್ಯಾಸ ದೇವರೇನ್ ಮಾಡಿಬಿಟ್ರು, ವೇದಗಳಲ್ಲಿ ಬರುವಂತಹ ವಿರೋಧದ ಪರಿಹಾರ ಮಾಡಲಿಕ್ಕೆ ಮೃದಬ್ರವಿ ತಾಪೋ ಅಬ್ರುವನ್ ಇದ್ದಂತೆ ಮಣ್ಣು ಮಾತನಾಡಿತು ನೀರು ಮಾತನಾಡಿತು ಅನ್ನುವಂತಹ ವಾಕ್ಯವನ್ನ ಹೊಂದಿಸ್ಲಿಕ್ಕೆ ಬರದೇ ಇರುವುದರಿಂದಾಗಿ ಅಭಿಮಾನಿ ವ್ಯಪದೇಶ ಅಂತ ತಿಳಿಸಿಕೊಟ್ರು. ಅಲ್ಲಿ ಹೇಳಿರುವಂತಹ ಒಂದು ಸೂತ್ರವನ್ನ ಇಲ್ಲಿಯೂ ನಾವು ತಂದುಕೊಂಡ್ರೆ, ಇಂದ್ರಿಯಗಳು ಮಾತನಾಡಿದವು ಅಂದ್ರೆ ಜಡವಾದ ಇಂದ್ರಿಯಗಳು ಮಾತನಾಡ್ಲಿಕ್ಕೆ ಬರುವುದಿಲ್ಲವಾದ್ದರಿಂದಾಗಿ ಮಾತನಾಡಿದವು ಎಂಬ ಕ್ರಿಯೆಯ ಮೇಲೆ ಭಾರ ಹಾಕಿ, ಎದರ ಮೇಲೆ ಭಾರ ಹಾಕಬೇಕು? ಮಾತನಾಡಿದವು ಎಂಬುದರ ಮೇಲೆ ಭಾರವನ್ನ ಹಾಕಿ ಹಿಂದೆ ಬಂದಿರುವಂತಹ ಪ್ರಾಣ ಇಂದ್ರಿಯ ಅನ್ನುವ ಶಬ್ದಕ್ಕೆ ಇಂದ್ರಿಯಾಭಿಮಾನಿಗಳು. ಯಾಕೆ ಅಂದ್ರೆ ಮಾತನಾಡುವಿಕೆ ಅಂತನ್ನುವುದು ಚೇತನನ ಧರ್ಮವೇ ಹೊರತಾಗಿ ಜಡದ ಧರ್ಮ ಅಲ್ಲ. ಮಾತನಾಡುವಿಕೆ ಎಂಬುದು ಚೇತನ ಧರ್ಮವಾದ್ದರಿಂದ ಹಿಂದೆ ಬಂದ ಶಬ್ದಕ್ಕೆ ಚೇತನ ಅಂತ ಅರ್ಥ ಮಾಡಬೇಕು. ಈಗ ಏನು ಸ್ವಾರಸ್ಯ ಬರ್ತದೆ ಅಂತ ಕೇಳಿದ್ರೆ, ಹೀಗೆ ಅರ್ಥ ಮಾಡಿದಾಗ, ಚೇತನ ಅಂತ ಅರ್ಥ ಮಾಡಿದಾಗ ಪ್ರತಿಯೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳೂ ಕೂಡ ಯಾರ ಜೊತೆಗೆ ವಿವಾದವನ್ನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ವಾಯುದೇವರ ಜೊತೆಗೆ ಅಂದ್ರೆ ಅರ್ಥಾತ್ ತಮ್ಮಲ್ಲಿ ವಿವಾದ ಆಯಿತು. ಆಗ ವಾಯುದೇವರು ಶ್ರೇಷ್ಠರು ಅಂತ ಸಿದ್ಧವಾಯಿತು ಅಂತ.
ಇದರಲ್ಲಿ ಮತ್ತೊಂದು ಸೂಕ್ಷ್ಮ ಅಂಶ. ಹಾಗಾದ್ರೆ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಈ ಕೆಲಸವನ್ನ ಮಾಡಿದರ ಅಥವಾ ಜ್ಞಾನೇಂದ್ರಿಯಾಭಿಮಾನಿ ದೇವತೆಗಳು ಮಾತ್ರ ಮಾಡಿದರ ಅಂತ ಪ್ರಶ್ನೆ. ಅದಕ್ಕೆ 11 ಇಂದ್ರಿಯಗಳು, 11 ಇಂದ್ರಿಯಗಳಲ್ಲಿ 10 ಇಂದ್ರಿಯಗಳು ಹೊರಗಿನ ಇಂದ್ರಿಯಗಳು, 11ನೇದ್ದು ಒಳಗಿನ ಇಂದ್ರಿಯ. 5 ಇಂದ್ರಿಯಗಳು ಕರ್ಮೇಂದ್ರಿಯಗಳು, 6 ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಆ 6 ಜ್ಞಾನೇಂದ್ರಿಯಗಳ ಅಭಿಮಾನಿ ದೇವತೆಗಳು ಮಾತ್ರ ಪರಸ್ಪರವಾಗಿ ವಿವಾದ ಮಾಡಿಕೊಂಡ್ರು. ಏನಂತ ವಿವಾದ ಮಾಡಿಕೊಂಡ್ರು ಅಂದ್ರೆ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ವಿವಾದವನ್ನ ಮಾಡಿಕೊಂಡ್ರು. ಈಗ ನಿರ್ಣಯ ಮಾಡುವಂತಹ ಪ್ರಸಂಗ ಬಂತು. ಆಗ ಯಾರ ಕಡೆಗೆ ಹೋಗಬೇಕು ಅಂತ ಪ್ರಶ್ನೆ ಬಂದಾಗ ತೇಹ ಪ್ರಜಾಪತಿಂ ಪಿತರಂ ಏತ್ಯ ಊಚುಹು. ತೆಗೆದುಕೊಳ್ಳ್ರಿ, ಮುಂದಿನ ವಾಕ್ಯವನ್ನು ತೆಗೆದುಕೊಳ್ಳ್ರಿ. ತೇಹ ಅವರೆಲ್ಲರೂ ಕೂಡ, ಹ ಅನ್ನುವಂತಹ ಶಬ್ದ ಇದು ಉಪನಿಷತ್ತು ಆಸ್ವಾದನೆ ಮಾಡ್ತಾ ಇದೆ. ಈ ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗ್ಯದ ಅಂತ ಆಸ್ವಾದನೆ ಮಾಡ್ತಾ ಇದೆ. ನಾವು ಯಾವ್ದನ್ನ ಒಂದು ಕೇಳೋ ಕಾಲಕ್ಕ ಆ ಅಂತಿರ್ತೀವಲ್ಲ, ಹಾಗೆ ಅದು ಉಪನಿಷತ್ತು ಕೂಡ ಈ ಕಥೆಯನ್ನ ಆಸ್ವಾದಿಸಿ ಹೇಳ್ತದೆ. ತೇಹ ಪ್ರಜಾಪತಿಂ ಪಿತರಂ ಏತ್ಯ ಊಚುಹು. ತೇ ಅನ್ನೋ ಶಬ್ದ ಇದು ಬಹುವಚನದಲ್ಲಿ ಇದ್ದದ್ರಿಂದ ಆ ದೇವತೆಗಳೆಲ್ಲರೂ ಕೂಡ ಪ್ರಜಾಪತಿಂ ಪಿತರಂ, ಪ್ರಜಾಪತಿ ಅಂತನ್ನುವ ಶಬ್ದಕ್ಕೆ ಎರಡು ಅರ್ಥ ಅಂದ್ರೆ ಏನು? ಭಗವಂತ ಅಂತೂ ಅರ್ಥ, ಬ್ರಹ್ಮದೇವರು ಅಂತೂ ಅರ್ಥ. ಭಗವಂತ ಹಾಗೂ ಬ್ರಹ್ಮದೇವರು, ಪ್ರಜಾಪತಿ ಶಬ್ದದಿಂದ ಇಬ್ಬರನ್ನು ತಗೊಳ್ಬೇಕು. ಯಾಕೆ ಅಂದ್ರೆ ರಾಯರು ಪ್ರಜಾಪತಿ ಶಬ್ದದಿಂದ ಬ್ರಹ್ಮದೇವರು ಅಂತ ಅರ್ಥ ಬರದಂತೆ ಕಾಣಿಸ್ತದೆ. ವೇದೇಶ ತೀರ್ಥರು ಮತ್ತೆ ಪ್ರಜಾಪತಿ ಅನ್ನೋ ಶಬ್ದಕ್ಕೆ ಮುಂದೆ ಬೃಹದಾರಣ್ಯಕದಲ್ಲಿ ಬರುವ ಇದೇ ಕಥೆಗೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿದ ವಾಕ್ಯ. ಅದು ಯಾವುದು? ನಾರಾಯಣ ಪ್ರಾಣಾಹ ಪ್ರಜಾಪತಿಂ ನಾರಾಯಣಂ ವಿವದಂತೋಖಿಲ ದೇವಾಹ ಯೈರ್ನಾರಾಯಣಂ ಪ್ರಭುಂ ಅಹಂ ಶ್ರೇಯಾನಿತಿ ವಾಯು ಪುರಸ್ಸರಾಹ ಅನ್ನುವ ಬೃಹದಾರಣ್ಯಕದ ವಾಕ್ಯವನ್ನ ಕೊಟ್ಟು ನಾರಾಯಣ ಅಂತನೋ ಅರ್ಥವನ್ನು ಬರೀತಾರೆ. ಒಟ್ಟಿನಲ್ಲಿ ರಾಯರು ಹಾಗೂ ವೇದೇಶ ತೀರ್ಥರನ್ನು ಇಬ್ಬರನ್ನು ತೆಗೆದುಕೊಂಡಾಗ ಪ್ರಜಾಪತಿ ಶಬ್ದದಿಂದ ಇಬ್ಬರನ್ನು ಹೇಳಲಿಕ್ಕೆ ಬರ್ತದೆ. ಸರಿ, ಹಂಗಾದ್ರೆ ಏನಾಯ್ತು ಅಂದ್ರೆ ಇಬ್ರು ಒಂದೇ ಕಡೆ ಇದ್ರವಾಗ. ಯಾರಿಬ್ರು? ನಾರಾಯಣ ಮತ್ತು ಬ್ರಹ್ಮದೇವರು ಒಂದು ಕಡೆ ಇದ್ದಾಗ ಈ ಇಂದ್ರಿಯಾಭಿಮಾನಿ ದೇವತೆಗಳು ಹೋಗಿ ಕೇಳಿಕೊಂಡ್ರಂತೆ. ಏನಂತ? ಭಗವನ್ ಕೋ ನ ಶ್ರೇಷ್ಠ ಇತಿ. ನಮ್ಮ ಮಧ್ಯದಲ್ಲಿ ಯಾರು ಶ್ರೇಷ್ಠರು ಅಂತ ನೀವು ಹೇಳ್ರಿ, ನಮ್ಮ ಮಧ್ಯದಲ್ಲಿ ಯಾರು ಶ್ರೇಷ್ಠರು ಅಂತ ನೀವು ಹೇಳ್ರಿ ಅಂತ ಸರಳವಾಗಿ ಪರಮಾತ್ಮ ಹೇಳ್ತಾನೆ. ತಾನ್ ಹೋವಾಚ. ಏನಂದ ದೇವರು? ಅಲ್ರೋ, ಬರೇ ಬಂದು ಯಾರು ದೊಡ್ಡವರು ಹೇಳ್ರಿ ಅಂತ ಏನನ್ಬೇಕು? ಯಾರು ದೊಡ್ಡವರು ಅಂತ ನಿರ್ಣಯವಾಗುವುದು ಹೇಗೆ ಗೊತ್ತೇನು? ಅವರ ಕಾರ್ಯದಿಂದ ನಿರ್ಧಾರವಾಗ್ತದೆ. ಅವರು ಮಾಡಿದ ಕೆಲಸದಿಂದ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ನಿರ್ಧಾರವಾಗ್ತದೆ. ಲೋಕದಲ್ಲೂ ಅಷ್ಟೇ ತಾನೆ. ಉತ್ತಮತ್ವಕ್ಕೆ ಮಾನದಂಡ ಏನು? ಇವರು ದೊಡ್ಡವರು ಇವರು ಸಣ್ಣವರು ಅನ್ಲಿಕ್ಕೆ ಅಳತೆಗೋಲೇನು? ಯಾವುದನ್ನ ನಿರ್ಧಾರ ಮಾಡಲಿಕ್ಕೆ ಗುಣಗಳು ಅಂತ ಕರ್ಕೊಳ್ಳೋದು ಅವರು ಮಾಡಿದ ಕಾರ್ಯದಿಂದ. ಅದು ದೇಹ ಕಾರ್ಯ, ಬಲ ಕಾರ್ಯ ಇರಬಹುದು ಅಥವಾ ಜ್ಞಾನ ಕಾರ್ಯ ಇರಬಹುದು. ಅದು ಎರಡೂ ಇರಬಹುದು. ಎರಡರಲ್ಲಿ ಯಾವುದರಿಂದಲಾದರೂ ಕೂಡ ನಾವೇನ್ ತಿಳ್ಕೊಳ್ಳಿಕ್ಕೆ ಬರ್ತದೆ? ದೊಡ್ಡವರು ಯಾರು ಅಂತ ತಿಳಿದುಕೊಳ್ಳಿಕ್ಕೆ ಬರ್ತದೆ. ಹಾಗಾದರೆ ಉತ್ತಮತ್ವಕ್ಕೆ ಮಾನದಂಡವು ಅವರು ಮಾಡಿದ ಜ್ಞಾನ ವಾರ್ಸ ಅಥವಾ ಬಲ ಕಾರ್ಯವು. ಇದನ್ನು ನಾವು ಸ್ವಲ್ಪ ಬುದ್ಧಿಸ್ತ ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ಇದನ್ನು ಸಮಾಜದಲ್ಲೂ ನಾವು ಅಳವಡಿಸಿಕೊಳ್ಳುತ್ತೇವೆ. ಆದ್ದರಿಂದ ಸಮಾಜದಲ್ಲಿ ಇವನು ದೊಡ್ಡವನು ಅಂತ ಗುರುತಿಸೋದು ಹೆಂಗ ಅಂದ್ರೆ ಅವನು ಮಾಡಿರುವಂತಹ ಕಾರ್ಯದಿಂದ, ದೈಹಿಕವಾದ ಕೆಲಸಗಳು, ಸಾಮಾಜಿಕವಾದ ಉಪಯೋಗಗಳು ಅಥವಾ ಅವನು ಮಾಡಿದ ಗ್ರಂಥ ರಚನೆಗಳು, ಅದರಿಂದ ಅವನನ್ನು ದೊಡ್ಡವನು ಅಂತ ನಿರ್ಧಾರ ಮಾಡುತ್ತಾರೆ. ಇದನ್ನು ನೀವು ನೋಟ್ಸ್ ತಗೊಳ್ಬೇಕು. ಯಾಕೆ ಅಂದ್ರೆ ಇದು ಪದೇ ಪದೇ ನಮಗೆ ತಲೆ ಉಳಿಬೇಕು ಅಂದ್ರೆ ಒಂದ್ಸಲ ಬರೀಬೇಕು. ಬರೆದು ಆ ವಾಕ್ಯವನ್ನು ನೋಡ್ಬೇಕು ಗಟ್ಟಿಯಾಗಿ. ಏನು ಅಂದ್ರೆ ಉತ್ತಮತ್ವಕ್ಕೆ ಮಾನದಂಡವು ಸ್ವಲ್ಪ ಸಂಸ್ಕೃತ ಭಾಷಾದಾಗ ಹಂಗದ ಹೇಳ್ತಿರ್ತೀನಿ, ಇಲ್ಲ ಹಿಂಗೆ ಹೇಳ್ರಿ. ಉತ್ತಮನು ಎನ್ನುವುದಕ್ಕೆ ಮಾನದಂಡವು ಅವರು ನಡೆಸಿದ ಜ್ಞಾನ ಕಾರ್ಯ ಬಲ ಕಾರ್ಯವು ಆಗುತ್ತದೆ. ಒಂದು. ಇನ್ನೊಂದೇನು ಅಂತಂದ್ರೆ ಇಲ್ಲಿ ಈಗ ಇವನು ಉತ್ತಮ ಅಂತನ್ನುವುದಕ್ಕೆ ಅವನು ನಡೆಸಿದ ಕಾರ್ಯ ಅದು ಜ್ಞಾನ ಅಥವಾ ಬಲ ಆಗಿರಬಹುದು. ಇದಕ್ಕೆ ಇನ್ನೊಂದು ರೀತಿಯಿಂದ ವ್ಯವಸ್ಥೆ ಇದೆ. ಇದಕ್ಕೆ ಏನ್ ಇನ್ನೊಂದು ರೀತಿಯಿಂದ ವ್ಯವಸ್ಥೆ ಇದೆ ಅಂತ ಕೇಳಿದ್ರೆ ಏನ್ ವ್ಯವಸ್ಥೆ ಇದೆ ಅಂತ ಕೇಳಿದ್ರೆ ಹಿಂಗಿಟ್ಕೋಣ ಅಂತ. ಒಂದು,
ಘಟ ನಿರ್ಮಾಣವಾಗಬೇಕಾಗಿದ್ರೆ ಘಟಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ದಂಡ. ಘಟಕ್ಕೆ ಕಾರಣ ಯಾವುದು? ದಂಡ. ದಂಡ ಘಟಕ್ಕೆ ಕಾರಣ ಅಂತ ನಾನು ನಿರ್ಧಾರ ಮಾಡಬೇಕಾಗಿದೆ. ನಾನು ನಿರ್ಧಾರ ಮಾಡಬೇಕಾದಾಗ ಅದನ್ನು ಹೆಂಗೆ ನಿರ್ಧಾರ ಮಾಡ್ತೀನಿ ಅಂತ ಕೇಳಿದ್ರೆ, ಒಂದು ಏನು ಅಂದ್ರೆ ದಂಡ ಇದ್ದಾಗಲೆಲ್ಲ ಘಟ ಆಗಿದೆ. ಇನ್ನೊಂದು ದಂಡ ಇಲ್ಲದೆ ಇದ್ದಾಗ ಘಟ ನಿರ್ಮಾಣವಾಗಿಲ್ಲ ಅಂತ ನಿರ್ಧಾರ ಮಾಡ್ತೀನಿ ನಾನು. ಒಂದು ಪಾಸಿಟಿವ್ ಆದ ಅಪ್ರೋಚ್, ಇನ್ನೊಂದು ನೆಗೆಟಿವ್ ಆದ ಅಪ್ರೋಚ್ ಇರ್ತದೆ ನಮ್ದು. ಹೌದೋ ಇಲ್ಲೋ? ಏನಂತ ತಿಳ್ಕೊಂಡು ಸರಿ ಇದೆ. ಮತ್ತೆ ಏನದ ಪಾಸಿಟಿವ್ ಮತ್ತು ನೆಗೆಟಿವ್ ಅಪ್ರೋಚ್. ದಂಡ ಇಲ್ಲ ಘಟವಿಲ್ಲ, ದಂಡ ಇದೆ ಘಟವಿದೆ ಅಂತ. ನೆಗೆಟಿವ್ ಅಪ್ರೋಚ್ ಪಾಸಿಟಿವ್ ಅಪ್ರೋಚ್ ಮಾಡೋದನ್ನ ಇದನ್ನು ಶಾಸ್ತ್ರದಲ್ಲಿ ಅನ್ವಯ ವ್ಯಾಪ್ತಿ ವ್ಯತಿರೇಕ ವ್ಯಾಪ್ತಿ ಅಂತ ಕರೀತಾರ. ಏನು? ಪಾಸಿಟಿವ್ ಅಪ್ರೋಚ್ಗೆ ಅನ್ವಯ ವ್ಯಾಪ್ತಿ, ನೆಗೆಟಿವ್ ಅಪ್ರೋಚ್ಗೆ ವ್ಯತಿರೇಕ ವ್ಯಾಪ್ತಿ ಅಂತ ಕರೀತಾರ. ಆನಂದ್ ಅವರು ಮನಸ್ಸಿನಾಗ 4 ಸರ್ತಿ ಹೇಳ್ಕೋಬೇಕು. ಏನಂತ ಹೇಳ್ಕೋಬೇಕು ಮನಸ್ಸೊಳಗ? ದಂಡ ಇಲ್ಲದೆ ಹೋದ್ರೆ ಘಟವಿಲ್ಲ, ವ್ಯತಿರೇಕ ವ್ಯಾಪ್ತಿ, ದಂಡ ಇದ್ರೆ ಘಟ ಇದೆ, ಅನ್ವಯ ವ್ಯಾಪ್ತಿ. ಹಿಂಗಂದಾಗ ಶಾಸ್ತ್ರ ಪಂಕ್ತಿಗಳು ಮನಸ್ಸಿನಲ್ಲಿ ಕೂಡ್ತಾವೆ, ಇಲ್ಲದಿದ್ರೆ ಕೂಡುವುದಿಲ್ಲ. ಏನದು? ಅನ್ವಯ. ಪಾಂಡಂಗಾಚಾರ, ಈಗ ಏನಾಯಿತು ಅಂದ್ರೆ ವಾಯುದೇವರು ಇದ್ದಾಗ ಶರೀರ ಉಳಿದಿದೆ, ವಾಯುದೇವರಿಲ್ಲದೆ ಇದ್ದಾಗ ಶರೀರ ಉಳಿದಿಲ್ಲ. ಹಿಂಗ ಪಾಸಿಟಿವ್ ಮತ್ತು ನೆಗೆಟಿವ್ ಅಪ್ರೋಚ್ಗಳ ಮೂಲಕವಾಗಿ ವಾಯುದೇವರ ಉತ್ತಮತ್ವವನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡ್ರಿ, ಒಬ್ಬ ವ್ಯಕ್ತಿ ಉತ್ತಮ ಅಂತ ಮಾನದಂಡ ಯಾವುದು? ಅವರು ಮಾಡುವ ಕಾರ್ಯ. ಆ ಕಾರ್ಯವನ್ನು ಹೆಂಗ ಗುರುತಿಸ್ಬೇಕು ಅಂತ ಕೇಳಿದ್ರೆ, ಅವರಿದ್ದಾಗ ಇದಾಗೇದ, ಅವರಿಲ್ಲದೆ ಇದ್ದಾಗ ಇದಾಗಿಲ್ಲ ಅನ್ನುವ ಮೂಲಕವಾಗಿ ಅದನ್ನು ಗುರುತಿಸ್ಬೇಕು. ಈಗ ಒಬ್ಬೊಬ್ಬ ಇಂದ್ರಿಯಾಭಿಮಾನಿ ದೇವತೆಗಳ ವಿಷಯದಲ್ಲೂ ಅನ್ವಯ ವ್ಯಾಪ್ತಿ ಹಾಗೂ ವ್ಯತಿರೇಕ ವ್ಯಾಪ್ತಿಗಳ ಪ್ರಯೋಗ ನಡೀತಾ ಇದೆ. ಶ್ರೀನಿವಾಸ್, ಏನಾಯಿತು ಹೇಳಿದ್ರು ಅವರು. ತಾನ್ ಹೋವಾಚ ಯಸ್ಮಿನ್ ವಹ ಉತ್ಕ್ರಾಂತೆ, ವಹ ನಿಮ್ಮ ಮಧ್ಯದಲ್ಲಿ, ಯಸ್ಮಿನ್ ಉತ್ಕ್ರಾಂತೆ ಯಾರು ಈ ದೇಹದಿಂದ ಹೊರ ಹೋದಾಗ, ಇದಂ ಶರೀರಂ ಈ ಶರೀರವು ಪಾಪಿಷ್ಟತರಮಿವ ದೃಶ್ಯತೆ. ಪಾಪಿಷ್ಟತರಮಿವ ಅಂತಂದ್ರೆ ಶವದಂತೆ ಕಾಣಿಸುತ್ತದೆಯೋ, ಸ ವ ಶ್ರೇಷ್ಠ, ಅವರೇ ನಿಮ್ಮ ಮಧ್ಯದಲ್ಲಿ ಶ್ರೇಷ್ಠನು ಎಂದು ಹೇಳಲಾಗುತ್ತದೆ. ಪರೀಕ್ಷೆ ಗೊತ್ತಾಯ್ತಾ ಏನಂತ ಹೇಳಿ? ಏನ್ ಪರೀಕ್ಷಾ ಅದು? ನಿಮ್ಮ ಮಧ್ಯದಲ್ಲಿ ಯಾರು ಇಂದ್ರಿಯಾಭಿಮಾನಿಗಳಿದ್ದಾರೆ? ಎಷ್ಟು ಮಂದಿ ಇಂದ್ರಿಯಾಭಿಮಾನಿಗಳು? 6 ಮಂದಿ. 11 ಮಂದಿ ಒಳಗಲ್ಲ, 6 ಮಂದಿ. ಇದು ಯಾರು 6 ಮಂದಿ ಅಂದ್ರೆ ವಾಯುದೇವರನ್ನ ಬಿಟ್ಟ 6 ಮಂದಿ. ಮನೋಭಿಮಾನಿಗಳು, ಮತ್ತೆ ಕಣ್ಣಿನ, ಕಿವಿಯ, ಮೂಗಿನ, ನಾಲಿಗೆಯ, ವಾಗೀಂದ್ರಿಯದ ಇವರೇನಿದ್ದಾರೆ ಇವರಿಷ್ಟರು. ಅವ್ರನ್ನ ಹೇಳ್ತಾರೆ ಯಾರ್ಯಾರು ಅಂತ ತಿಳ್ಕೊಂಡು ಹೇಳ್ತಾರೆ, ನೋಡಂತ. ಸರಿಯಾ? ವಾಗೀಂದ್ರಿಯಾಭಿಮಾನಿಗಳು ಕೆಲವ್ರನ್ನ ಹೇಳಿರ್ಬಹುದು, ಕೆಲವ್ರನ್ನ ಹೇಳಿರ್ಲಿಕ್ಕಿಲ್ಲ, ಅಷ್ಟೇ. ಸರಿ, ನೋಡ್ರಿ, ಆಯ್ತು. ಇದಂ ಶರೀರಂ ಪಾಪಿಷ್ಟತರಮಿವ ದೃಶ್ಯತೆ. ಪಾಪಿಷ್ಟತರಮಿವ ಅನ್ನೋ ಶಬ್ದಕ್ಕೆ ಶವರೂಪಂ ದೃಶ್ಯೇತ. ಬರ್ಕೊಂಡಿಟ್ಕೊಳ್ರಿ, ಪಾಪಿಷ್ಟತರಮಿವ ಅನ್ನೋ ಶಬ್ದಕ್ಕೆ ಶವರೂಪದಂತೆ ಅಂತ ಅರ್ಥ. ಅಂದ್ರೆ ಯಾರು ಈ ಶರೀರದಲ್ಲಿ ಇದ್ದ, ಈ ಶರೀರದಿಂದ ಹೊರಟ್ರೆ ಈ ಶರೀರ ಪೂರ್ಣ ಶವವಾಗಿ ಬಿಡ್ತದೆ ಅಂತಂದ್ರೆ ಏನೂ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನೆ ಶವಸ್ಪರ್ಶವಾದ ಮೇಲೆ ಸ್ನಾನ, ಯಜ್ಞೋಪವೀತಗಳ ಬದಲಾವಣೆಗಳು. ಯಾಕ? ಪಾಪಿಷ್ಟತರಮಿವ, ಅದು ಅತ್ಯಂತ ಪಾಪಿಷ್ಟತರವಾದದ್ದು ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸವಶ್ರಯ ಸಾವಾಗುಚ್ಚಕ್ರಾಮ. ಸರಿ, ತಯಾರಾಗೇ ಬಿಡ್ತದೋ. ಯಾವುದದು? ವಾಗೀಂದ್ರಿಯ. ವಾಗೀಂದ್ರಿಯ ಅಂದ್ರೆ ಇಂದ್ರಿಯ ಅಲ್ಲೇ ಅದ. ಆ ಇಂದ್ರಿಯಗಳ ಪ್ರವೃತ್ತಿ ನಿವೃತ್ತಿ ನಿಯಾಮಕತ್ವವನ್ನ ಮಾಡುವಂತಹ ಅಗ್ನಿ. ಅವರೇನ್ ಮಾಡಿದ್ರು? ವಾಗುಚ್ಚಕ್ರಾಮ ಹೊರಟ. ಆ ವಾಗೀಂದ್ರಿಯಾಭಿಮಾನಿ ದೇವತೆಯು ಸಂವತ್ಸರಂ ಪ್ರೋಷ್ಯ, 1 ವರ್ಷಗಳ ಕಾಲ ಪ್ರವಾಸಕ್ಕೆ ಹೋಗಿ, ಪರ್ಯೇತ್ಯ, ಪ್ರೋಷ್ಯ ಅಂದ್ರೆ ಪ್ರವಾಸಕ್ಕೆ ಹೋಗಿ ಅಂತ ಅರ್ಥ. ಬರ್ಕೊಳ್ರಿ, ಪ್ರವಾಸಕ್ಕೆ ಹೋಗಿ. ಪ್ರೋಷ್ಯ ಅನ್ನೋ ಶಬ್ದ ಪ್ರವಾಸಕ್ಕೆ ಹೋಗಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಪ್ರವಾಸಕ್ಕೆ ಇರುವಂತಹ ಗಂಡಂದಿರ ಹೆಂಡತಿಯರನ್ನ ಪ್ರೋಷ್ಯ ಭರ್ತೃಕಾಹ ಅಂತ ಕರಿತಿದ್ರು. ಪ್ರೋಷ್ಯ ಭರ್ತೃಕ ಅಂದ್ರೆ ಸದಾ ಬಿಸಿನೆಸ್ ಮ್ಯಾನ್ಸ್ ಇರ್ತಾರೆ ನೋಡ್ರಿ, ಅವ್ರು ಯಾವಾಗ್ಲೂ ತಿರ್ಕೋತಿರ್ತಾರೆ ವ್ಯಾಪಾರಸ್ಥರು. ಅವರ ಹೆಂಡತಿಯರಿಗೆ ಪ್ರೋಷ್ಯ ಭರ್ತೃಕರು ಅಂತ ಕರಿತಿದ್ರು. ಪ್ರವಾಸ, ಸದಾ ಪ್ರವಾಸದಲ್ಲಿ ಇರ್ತದೆ. ಅದಕ್ಕೆ 1 ವರ್ಷ ಹೋದ್ರಿ ನಾವು ಪೂರ್ಣ. 1 ವರ್ಷ ಅಂದ್ರ 365 ದಿವಸನೂ ವಾಗೀಂದ್ರಿಯ ಅಭಿಮಾನಿ ದೇವತೆ ಇಲ್ಲೇ ಇಲ್ಲ, ಹೋಗ್ಬಿಟ್ಟ. ಪರ್ಯತ್ಯ ವಾಚ, ತಿರುಗಿ ಬಂದ್ ಕೇಳ್ತಾನ, ಕಥಮಶಕತ ರತೆ ಮಜ್ಜೀವಿತಂ. ಎಲ್ಲರಿಗೂ ಕೇಳಿದ್ನಂತ ಕರೆದು, ಏನ್ರಪ್ಪ
ನಾ ಇಲ್ಲಾರ್ದು ಹೆಂಗ್ ಬದುಕಿದ್ರಿ ಹೇಳ್ರಿ ನೋಡಂತ ಅಂತ ಕೇಳಿದ್ನಂತ. ನಾ ಇಲ್ಲಾರ್ದು ನೀವ್ ಹೆಂಗ್ ಬದುಕಿದ್ರಿ ಅಂತ. ಅವ್ರು ಹೇಳಿದ್ರಂತ, ಯಥಾ ಅಕಲಾಹ ಅವದಂತಹ ಪ್ರಾಣಂತಹ ಪ್ರಾಣಿನ ಪಶ್ಯಂತಹ ಚಕ್ಷ ಪಶ್ಯಂತಶ್ಚಕ್ಷುಷ ಶೃಣ್ವಂತ ಶ್ರೋತ್ರೇಣ ಧ್ಯಾಯಂತೋ ಮನಸೇ ಮಿತಿ ಪ್ರವೇಶ ಹವಾಕ್. ಹೆಂಗ್ ಬದುಕಿರಿ ಅಂತ ಕೇಳಿದ್ರೆ, ಯಥಾ ಅಕಲಾಹ ಯಾವ ರೀತಿಯಾಗಿ ಲೋಕದಲ್ಲಿ ಮೂಕರು ಬದುಕುತ್ತಾರೋ ಹಾಗೆ ಬದುಕಿದ್ದೇವೆ. ಅಕಲಾಹ ಅನ್ನೋ ಶಬ್ದಕ್ಕೆ ಮೂಕರು ಅಂತ ಅರ್ಥ, ಬರೆದಿಟ್ಕೊಳ್ರಿ. ಉಳಿದ ದೇವತೆಗಳು ಹೇಳಿದ್ರು ಯಾವ ರೀತಿಯಾಗಿ ಮೂಕರು ವಾಸ ಮಾಡುತ್ತಾರೋ. ಹೆಂಗ್ ವಾಸ ಮಾಡ್ತಾರ ಮೂಕರು ಅಂತಂದ್ರೆ ಪ್ರಶ್ನೆ ಏನು ಅಂದ್ರೆ, ಪ್ರಾಣಂತಹ ಪ್ರಾಣಿನ ಉಸಿರಾಟದಿಂದ ಬದುಕಿರ್ತಾರೆ, ಪಶ್ಯಂತ ಚಕ್ಷುಷ ಕಣ್ಣಿನಿಂದ ನೋಡ್ತಿರ್ತಾರೆ, ಶೃಣ್ವಂತ ಶ್ರೋತ್ರೇಣ ಕಿವಿಯಿಂದ ಕೇಳ್ತಿರ್ತಾರೆ, ಧ್ಯಾಯಂತಹ ಮನಸ್ಸಿನಿಂದ ಆಲೋಚನೆ ಮಾಡ್ತಿರ್ತಾರೆ. ಅವರು ಮೂಕರಾದರೂ ಕೂಡ ಅವರು ಉಸಿರಾಟ ನಿಂತಿಲ್ಲ, ಅವರ ನೋಡುವಿಕೆ ಕೇಳುವಿಕೆ ಆಲೋಚನೆ ಅಂತ ಅನ್ನುವುದು ನಿಂತಿಲ್ಲ. ಹೆಂಗೆ ಮೂಕರು ಉಳಿದ ಇಂದ್ರಿಯಗಳಿಂದ ತಮ್ಮ ತಮ್ಮ ಕೆಲಸವನ್ನ ಮಾಡ್ತಾ ಇರ್ತಾರೋ ಆ ರೀತಿಯಾಗಿ ಅಂತ ಹೇಳಿದರು. ಒಮ್ಮೆ ಏನಾಗಿತ್ತಂತಂದ್ರೆ ಹಿಂಗಾಗಿತ್ತಂತ್ರಿ. ಒಬ್ಬ ಮೂಕ, ಒಬ್ಬ ಕುರುಡ, ಒಬ್ಬ ಕಿವುಡ 3 ಮಂದಿ ಒಂದ್ ಕಡೆ ಹೋದ್ರಂತ. ಒಬ್ಬ ಮೂಕ ಲಕ್ಷ ಇಟ್ಕೊಳ್ರೆ ಮತ್ತ ಆಮೇಲೆ ಕತಿ ಸರಿ ಹೇಳಿಲ್ಲ ನಮ್ಮ ಆಚಾರು ಅಂತ ತಿಳ್ಕೊಂಡು ಶ್ರೀನಿವಾಸ. ಒಮ್ಮೆ ಮೂಕ ಪಂಡ್ರಂಗಾಚಾರ್ಯ, ಒಮ್ಮೆ ಮೂಕ, ಒಮ್ಮೆ ಕುರುಡ, ಒಮ್ಮೆ ಕಿವುಡ, ಇವ್ರು 3 ಮಂದಿ ಒಂದ್ ಅಂಗಡಿಗೆ ಹೋದ್ರಂತ. ಅಂಗಡಿಗೆ ಯಾಕೆ ಹೋದ್ರು ಅಂತಂದ್ರೆ ಕತ್ರಿ ಬೇಕಾಗಿತ್ತಂತವ್ರಿಗೆ. ಕತ್ರಿ ಬೇಕಾಗಿತ್ತಂತ. ಪ್ರಶ್ನೆ, ಈಗ 3 ಮಂದಿ ಒಳಗ ಕತ್ರಿನ ಯಾರು ಕೇಳಿದ್ರು ಅಂತ ಕೇಳಿದ್ರಂತ. ಅದಕ್ಕೇನ್ರಿ ಆಚಾರ ಯಾರು ಹೇಳಿದ್ರಿ ಮೊದಲು? ಮೂಕ ಹೆಂಗ್ ಕತ್ರಿ ಕೇಳಿದ ಅಂತ ಯಾರು ಪ್ರಶ್ನೆ ಕೇಳಿದ್ರಂತ. ಸರಳ ಹೇಳಿದ್ರು, ಹಿಂಗ್ ಅಂದ ಅಂತ ಹೇಳಿದ್ರಂತ. ಹಂಗಾರ ಹಿಂಗ ಮೂಕ ಕೇಳಿದ್ಮೇಲೆ ಕುರುಡು ಕಿವುಡ್ರು ಹೆಂಗ್ ಕೇಳಿದ್ರು ಅಂದ್ರೆ ಅವರು ಹಿಂಗ್ ಕೇಳಿದ್ರಿ ಅಂತ ಬಾಜುಕಿದ್ದ ಹೇಳಿದ್ನಂತ. ಅದಕ್ಕ ಅಂದ, ಅವ್ರ ಯಾಕೆ ಹಿಂಗ್ ಕೇಳ್ತಾರೋ, ಅವರಿಗೆ ಕಿವಿ ಕೇಳಿಸಂಗಿಲ್ಲ ಅಷ್ಟ, ಬಾಯಿ ಕೇಳಿಸ್ತದ, ಬಾಯಿ ಬಂದ ಬರ್ತದ. ಅವ ಕತ್ತರಿ ಕೊಡ್ರಿ ಅಂತ ಕೇಳ್ಯಾರ. ಅವ್ ಕುರುಡ ಅವ ಯಾಕೆ ಹಿಂಗಿಂಗ್ ಕೇಳ್ತಾನೋ, ಅವ್ ಕಣ್ಣು ಕಾಣಿಸಂಗಿಲ್ಲ ಅಷ್ಟ, ಅವ್ ಬಾಯಿ ಕೇಳಿಸಕ್ಕೆ ಬಾಯಿ ಬಂದ ಬರ್ತದ, ಕಣ್ ಕತ್ತರಿ ಕೊಡ್ರಿ ಅಂತ ಕೇಳ್ತಾನ. ಏನಾಗಿರ್ತದ ಪಂಡಂಗಾಚಾರ ಶ್ರೀನಿವಾಸ ಅವರ, ಏನಾಗಿರ್ತದ ಅಂದ್ರೆ ಆ ಶಬ್ದಗಳು ಭ್ರಮಜನಕವಾಗಿರ್ತಾವ. ಮೂಕನು ಕತ್ತರೆಯ ಕೇಳಿದಂತೆ ಕುರುಡ ಕಿವುಡ್ರು ಕೇಳಿದರ, ಆಗ ಹಿಂಗಿಂಗ್ ಕೇಳಿದ್ರು ಅಂತ. ಹಂಗಿಂಗ್ ಕೇಳೋದಿಲ್ಲ ಅವರು. ಯಾವ ಇಂದ್ರಿಯಗಳು ಹೋಗ್ಯಾವ ಆ ಇಂದ್ರಿಯಗಳು ಅಷ್ಟೇ ಇರ್ತಾವ ಹೊರತಾಗಿ ಎಲ್ಲಾ ಇಂದ್ರಿಯಗಳು ಇರುವುದಿಲ್ಲ. ಅಂದ್ಮೇಲೆ ಇವ್ರು 1 ವರ್ಷ ಮಾತಾಡದೆ ಇದ್ಬಿಟ್ರು. ಧ್ಯಾಯಂತ ಅಂದ್ರೆ ಚಿಂತಿಸುತ್ತ ಆಲೋಚಿಸುತ್ತ. ಆವಾಗ ಪ್ರವೇಶ ಚಕ್ಷು, ಅವಾಗ ಅದು ಅನ್ಕೊಂಡಂತ ವಾಗೀಂದ್ರಿಯ ಪ್ರವೇಶ ವಾಗೀಂದ್ರಿಯ ಅನ್ಕೊಂಡಿತು. ಹಂಗಾರ ನಮ್ದೇ ನಡೆಯಂಗಿಲ್ ಬಿಡು ಅಂತ ತಿಳ್ಕೊಂಡು ತಾವ್ ಪಾಡಿ ತಾವ್ ಒಳಗ್ ಹೋತು. ಸರಿನಾ? ಈಗ ಇಲ್ಲೊಂದು ಪ್ರಶ್ನೆ ಏನು ಅಂದ್ರ, ಯಾವ ಶರೀರ ಇದು ಅಂತ ಪ್ರಶ್ನೆ. ಯಾವ ಶರೀರದಿಂದ ಹೊರಗೆ ಹೋದ್ರು, ಯಾವ ಶರೀರದಿಂದ ಒಳಗೆ ಬಂದ್ರು? ಯಾಕಂದ್ರೆ ನೀವೇನ್ ಮಾಡಿದ್ರಿ, ಬರೀ ಹೊರಗೆ ಹೋದ್ರು ಒಳಗ್ ಬಂದ್ರು ಅಂತ ಹೇಳಿದ್ರಿ, ಯಾವ ಶರೀರ ಅನ್ನೋದು ಗೊತ್ತಾಗ್ಲಿಲ್ಲ. ಬಹಳ ಸೂಕ್ಷ್ಮದ ಇಲ್ಲೆಲ್ಲ ವಿಷಯಗಳನ್ನ ತಿಳ್ಕೊಬೇಕು ನಾವು. ಏನಾಗ್ತದ, ವಾಕ್ಯವನ್ನ ಓದ್ತಾ ಹೊಂಟು ಬಿಟ್ಟದ್ರಿಂದಾಗಿ ಅಲ್ಲಿ ವಿಷಯಗಳಷ್ಟೇ ನಮ್ಗೆ ಕಲ್ಪನಾ ಬರ್ತದೆ. ಸ್ವಲ್ಪ ಹಿಂದಿನ ಮುಂದಿನ ತಗೋಬೇಕಲ್ಲ. ಹೌದು. ಒಂದು. ಎರಡನೇದ್ದೇನು ಅಂದ್ರೆ, ಯಾರ ದೇಹ ಮೊದಲನೇದ್ದು, ಈ ಪರೀಕ್ಷಾ ನಡೆದದ್ದು ಯಾವಾಗ ಅಂತ ಎರಡನೇದ್ದು. ಮೂರನೇದ್ದು, ಇವ್ರೇನೀಗ ಪರೀಕ್ಷಾಕ್ ಬಿದ್ದಾರಲ್ಲ, ಎಲ್ಲರೂ ತೆಕ್ ಹಾಕೊಂಡು ಬಿದ್ದಾರಂದ್ರೆ ಪರೀಕ್ಷಾಕ್ಕ, ಇವ್ರಿಗೆ ಎಲ್ಲರಿಗೂ ಕೂಡ ವಾಯುದೇವರು ನಮಗಿಂತ ಉತ್ತಮರು ಅನ್ನೋ ಜ್ಞಾನ ಇತ್ತೋ ಇರ್ಲಿಲ್ಲ? ಇತ್ತು ಅಂದ್ರೂ ಪರೀಕ್ಷಾ ವೇಷ್ಟು, ಇರ್ಲಿಲ್ಲ ಅಂದ್ರೆ ಅವ್ರ ದೇವತೆಗಳು ಹೆಂಗಾದ್ರು ಅಂತ ಪ್ರಶ್ನೆ ಬರ್ತದೆ. ಇವೆಲ್ಲಾ ಪ್ರಶ್ನೆಗಳಿಗೂ ಸಾಮಾನ್ಯವಾದ ಉತ್ತರವನ್ನು ಕೊಟ್ಕೊಂಡು ಹೋಗೋಣ ಅಂತ. ಏನಾಯಿತು ಅಂತಂದ್ರೆ, ನೋಡ್ರಿ, ನಾರಾಯಣ ಕಡೆಗೆ ಹೋಗಿ ಕೇಳಿದವರು. ಏನಂತ ಕೇಳಿದ್ರು? ಸ್ವಾಮಿ, ನಮ್ಮಲ್ಲಿ ಯಾರು ಶ್ರೇಷ್ಠರು ಅಂತ ತಿಳ್ಕೊಂಡು ನಿರ್ಧಾರ ಮಾಡ್ರಿ ಅಂದಾಗ ಭಗವಂತ ಹೇಳಿದ, ಒಂದ್ ಕೆಲಸ ಮಾಡ್ರಿ, ಬಾಯಿ ಮಾತರಿಂದ ಬೇಡ, ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮಂ ಅಂತ ವೆಂಕಟೇಶ್ ಮಹಾತ್ಮೊಳಗೆ ಹೇಳ್ತಾರ. ಅವ್ ಶೇಷ ದೇವರು ಬಗಲ ಕೈಕೋತ್ ನಿಂತಿದ್ರಂತ. ನಾ ದೊಡ್ಡವ ಅಂತ ವಾಯುದೇವರಿಗೂ ಶೇಷ ದೇವ್ರಿಗೆ ಬಂದಾಗ, ನವಾಂಗ್ ಮಾತ್ರೇಣ ಪೌರುಷ್ಯಂ, ಬರೇ ಬಾಯಲ್ಲಿ ನಿಮ್ ಪುರುಷನ ತೋರಿಸ್ಕೋಬೇಡ್ರಿ, ಕ್ರಿಯಾ ಕೇವಲ ಉತ್ತಮಂ, ಕ್ರಿಯಾ ತೋರಿಸ್ರಿ ಅಂತ ಹೇಳಿದ್ರು. ಬರೋಬ್ಬರಿ ಗುಡ್ಡ ಎತ್ತಳು ಹಣಮಪ್ಪ ಅಂತ ಕಥೆ ಕೇಳ್ತಿರ್ತೀವಿ ನಾವು. ಹಂಗ ಇಲ್ಲಿ ಅದಕ್ಕೆ ಉಪಯೋಗಿಸಿಕೊಂಡಿರುವಂತಹದ್ದು ಯಾವುದು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ದೇಹ. ಮೊದಲು ನೆನಪಿಟ್ಟುಕೊಳ್ರಿ, ವಾಯುದೇವರ ಶ್ರೇಷ್ಠತ್ವವನ್ನು ಉತ್ತಮತ್ವವನ್ನು ನಿರ್ಧರಿಸಲು ಬಳಸಿಕೊಂಡ ಪರೀಕ್ಷಾ ಕೇಂದ್ರ ಸ್ಥಾನ ಯಾವುದು ಅಂತ ಕೇಳಿದ್ರೆ ಬ್ರಹ್ಮದೇವರ ಶರೀರ. ಬರೆದಿಟ್ಟುಕೊಂಡಿರ್ರಿ.
ಕೌರವರು ಪಾಂಡವರು ಯುದ್ಧಕ್ಕೆ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಕುರುಕ್ಷೇತ್ರ ಅಂತಿರೋ ಇಲ್ಲೋ? ಹಂಗಾರ ಕೌರವರು ಪಾಂಡವರು ಯುದ್ಧಕ್ಕೆ ಕುರುಕ್ಷೇತ್ರಕ್ಕೆ ಹೋದಂತೆ ಈ ಇಂದ್ರಿಯಾಭಿಮಾನಿ ದೇವತೆಗಳು ತಮ್ಮ ಶ್ರೇಷ್ಠತ್ವವನ್ನ ನಿರ್ಧಾರ ಮಾಡಲು ಆರಿಸಿಕೊಂಡ ಶರೀರ ಭಗವದ್ದತ್ತವಾದ ಶರೀರ ಯಾವುದು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಶರೀರ. ಈಗ ಮತ್ತದ್ರ ಮೇಲೆ ಪ್ರಶ್ನೆ ಮಾಡೋಣ ಅಂತ. ಏನ್ ಪ್ರಶ್ನೆ ಮಾಡೋಣ ಅಂತಂದ್ರೆ ಒಂದ್ ಸುಮ್ನೆ ಈ ಅಡ್ಡ ಪ್ರಶ್ನೆ ಅಂತ ಇರ್ತಾವ ನೋಡ್ರಿ, ಅಡ್ಡ ಕ್ವಶನ್ ಅಂತ ತಿಳ್ಕೊಂಡು ಹೇಳಿ. ಅಡ್ಡ ಹೆಸರು ಅಂತ ಹೇಳ್ತಿರಂಗಿಲ್ಲ, ಅಡ್ನಾವ್ ಅಂತ ತಿಳ್ಕೊಂಡು ಹೇಳ್ತಿರಂಗಿಲ್ಲ. ಹಂಗ ಅಡ್ನಾವ್ ಏನು ಅಂತ ಕೇಳಿದ್ರೆ, ಬ್ರಹ್ಮದೇವರ ಶರೀರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಅಸಲಿಗೆ ಇರಬೇಕಾ ಅಂತ ಪ್ರಶ್ನೆ. ಬ್ರಹ್ಮದೇವರ ಶರೀರದಲ್ಲಿ ಮಿಸ್ಟರ್ ಸರಾಫ್, ಬ್ರಹ್ಮದೇವರ ಶರೀರದಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಇರಬೇಕಾ? ಈಗ ಉದಾಹರಣೆಗೆ ಕಣ್ಣಿನ ಅಭಿಮಾನಿ ದೇವತೆಯಾದ ಸೂರ್ಯ, ಅವನು ಬ್ರಹ್ಮದೇವರ ಕಣ್ಣಿನಲ್ಲಿ ಇದ್ದಾನೆ, ಪರೀಕ್ಷೆಯಾಯಿತು, ಒಳಗೆ ಹೋದ, ಹೊರಗೆ ಬಂದ, ವಾಟ್ ಎವರ್ ಇಟ್, ಅದು ಮುಗಿಸ್ಕೊಟ್ರೆ ಏನು ಸಂಬಂಧ ಇಲ್ಲ. ಈ ಪ್ರಶ್ನೆ ಇರೋದೇನದ ಅಂದ್ರೆ, ಹಂಗಾದ್ರೆ ಸೂರ್ಯ ಬ್ರಹ್ಮದೇವರ ಕಣ್ಣಿನಲ್ಲಿ ಇದ್ದಾನೆ ಅಂತ ಒಪ್ಪುತ್ತೀರಾ? ಎಸ್ ಸರ್, ನಾವು ಒಪ್ಪಲೇಬೇಕು ಅನ್ನೋದಾದ್ರೆ ಅಭಿಮಾನಿತ್ವ ನಾಮ ಕಿಂ ಅಂತ ಪ್ರಶ್ನೆ. ಅಭಿಮಾನಿ ಅಂದ್ರೆ ಏನು ಅಂದ್ರೆ ಅದರ ಅಸ್ತಿತ್ವ, ಅದರ ಪ್ರವೃತ್ತಿ, ಅದರ ಪ್ರೇರಕತ್ವ, ಅದರ ನಿಯಾಮಕತ್ವ, ಅದರ ನಾಶಕತ್ವವೆಲ್ಲ ಅಭಿಮಾನಿ ದೇವತೆಗಳಲ್ಲಿದೆ. ಹಾಗಿದ್ರೆ ಬ್ರಹ್ಮದೇವರ ಕಣ್ಣು ಬ್ರಹ್ಮದೇವರ ಇಚ್ಛೆಯಂತೆ ನಡೆಯುವುದಿಲ್ಲ, ಅದಕ್ಕೆ ಅಭಿಮಾನಿಯಾಗಿರುವಂತಹ ಸೂರ್ಯನ ಇಚ್ಛೆಯಂತೆ ನಡೆಯುತ್ತದೆ ಅಂತ ಒಪ್ಪಬೇಕು. ಪ್ರಾಬ್ಲಮ್ ಇಸ್ ದೇರ್. ಅಂದರೆ ಬ್ರಹ್ಮದೇವರ ದೇಹದಲ್ಲಿರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಅವರ ಇಂದ್ರಿಯಗಳನ್ನ ಇವರು ನಿಯಂತ್ರಿಸುತ್ತಾರೆ ಅಂದ್ರೆ ಬ್ರಹ್ಮದೇವರು ದೊಡ್ಡವರೋ ಸಣ್ಣವರೋ ಅಂತ ಪರೀಕ್ಷೆ ಮಾಡೋ ಪ್ರಶ್ನೆ ಬರೋದಿಲ್ಲ. ವಾಯುದೇವರು ದೊಡ್ಡವರು ಸಣ್ಣ ಪ್ರಶ್ನೆ ಹೆಂಗ್ ಬರ್ತದೆ? ಅವರೇ ನಿಯಂತ್ರಣ ಮಾಡ್ತಾರ ಅಂತ. ಇನ್ನು ಇಲ್ಲಿ ಅಂದ್ರೇನು? ಆ ದೇವತೆಗಳು ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವುದಿಲ್ಲ ಅಂತಂತಂದ್ರೆ ಹಂಗಾದ್ರೆ ಅಲ್ಲಿ ಆ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೋ ಇಲ್ವೋ ಅಂತ ಒಪ್ಕೋಬೇಕು ಈ ಪ್ರಶ್ನೆ. ಮತ್ತೆ ಅಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಇದ್ದಾರೆ, ಇದ್ದೇನ್ ಮಾಡ್ತಾರ? ಅಲ್ಲಿ ನಿಯಂತ್ರಣ ಇಲ್ಲ, ಏನಿಲ್ಲ, ಇದ್ದೇನ್ ಮಾಡ್ತಾರೆ? ಇಲ್ಲ ಅನ್ನೋಣ ಅಂದ್ರೆ ಅದು ಇಂದ್ರಿಯಾಭಿಮಾನಿ ಅಂದ್ಮೇಲೆ ಎತ್ರ ಎತ್ರ ತತ್ರ ತತ್ರ, ಎಲ್ಲೆಲ್ಲಿ ಇಂದ್ರಿಯಗಳಿವೆಯೋ ಅಲ್ಲಲ್ಲಿರಬೇಕು. ನೋಡ್ರಿ ಶ್ರೀನಿವಾಸ್, ಎಷ್ಟು ಸಮಸ್ಯೆ ಇದೆ ಅಂದ್ರೆ ಶಾಸ್ತ್ರ ಸುಲಭಕ್ಕೆ ಕೈ ಬರುವುದಿಲ್ಲ. ಅದು ಒಂದು ಪ್ರಮೇಯ ತಿಳಿಬೇಕಾದ್ರೆ ಪೂರ್ಣ ಆಳಕ್ಕೆ ಹೋಗಿ ಇಳಿದ ಬರ್ಬೇಕದನ್ನ ನಾವು. ಈಗ ನಿಮ್ಮ ಮನಿ ನೀರೊಳಗ ವರುಣದೇವರು ಇದ್ದಾರೋ ಇಲ್ಲೋ ಪ್ರಶ್ನೆ ಕೇಳ್ತೀನಿ. ನಮ್ಮನಿ ನೀರ್ನ ಯಾಕೆ ಬರ್ತಾರೆ ವರುಣದೇವರು ಅಂದ್ರೆ? ಹಂಗಾರ ಸರಾಫ್ ಅವರ ಹಂಗಾರ ವರುಣದೇವರು ನೀರಿಗೆ ಅಭಿಮಾನಿಗಳು ಅಂತ ಒಪ್ಪಬೇಡ್ರಿ. ಯಾಕ? ನೀರಿಗೆ ಅಭಿಮಾನಿ ಅಂದ್ರ ನೀರ್ ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲ ಇರ್ಬೇಕು ಅವರು. ನಿಮ್ಮನಿ ಬಕೆಟ್ ನೀರ್ನಾಗೂ ಇರ್ಲೇಬೇಕು ಅವರು. ನಮ್ಮನಿ ಬಕೆಟ್ ನೀರ್ನಾಗ ಇಲ್ಲ, ಸಮುದ್ರದಾಗಷ್ಟ ಇದ್ದಾರ ಅನ್ನೋದಾದ್ರೆ ನೀರಿಗೆ ಅಭಿಮಾನಿತ್ವ ಒಪ್ಪಬಾರ್ದವ್ರನ್ನ. ಹಂಗಾದ್ರೆ ನನ್ನ ಕಣ್ಣಿನಲ್ಲಿರ್ತಕ್ಕಂತಹ ಸೂರ್ಯ ದೇವರು ನನ್ನ ಕಣ್ಣಿಗೆ ಅಭಿಮಾನಿಗಳು ಅಂತ ಆದ್ರೆ ಅವರು ಕಣ್ಣಿಗೆ ಅಭಿಮಾನಿ ಹೊರತಾಗಿ ನನ್ನ ಕಣ್ಣಿಗೆ ಅಭಿಮಾನಿ ಅಲ್ಲ. ಕಣ್ಣು ಯಾರಿಗದ? ಬ್ರಹ್ಮದೇವರಿಗೆ ಕಣ್ಣದ. ಬ್ರಹ್ಮದೇವರಿಗೆ ಕಣ್ಣದ ಅಂತಂದ್ಮೇಲೆ ಬ್ರಹ್ಮದೇವರ ಕಣ್ಣಿನಲ್ಲಿ ಸೂರ್ಯ ಇರಬೇಕು. ಸೂರ್ಯ ಇದ್ರೆ ಅದು ಪ್ರೇರಕತ್ವ ಉಂಟು ಮಾಡಬೇಕು. ಪ್ರೇರಕತ್ವ ಮಾಡಿದ್ರೆ ಬ್ರಹ್ಮದೇವರು ಸಣ್ಣವರಾಗ್ತಾರ. ಪ್ರೇರಣಾ ಮಾಡದೇ ಇದ್ರೆ ಅಲ್ಲಿ ಇರ್ಲಿಕ್ಕೆ ಬರುವುದಿಲ್ಲ. ಇದ್ದೇನ್ ಮಾಡ್ಬೇಕು ಹಂಗಾರ ಕುತ್ಕೊಂಡಲ್ಲಿ? ಈ ಪರೀಕ್ಷಾ ಮಾಡ್ಲಿಕ್ಕೆ ಹೊರಟದ್ ಬೇರೆ ಅಲ್ಲ, ಬ್ರಹ್ಮದೇವರ ಶರೀರ. ಎಲ್ಲದ ಎಂಬುದು ಮತ್ತೆ ಹೇಳ್ತೀನಿ. ಭಾಗವತ್ ತಾತ್ಪರ್ಯ ಹಾಗೂ ಮಹಾಭಾರತ ತಾತ್ಪರ್ಯಗಳು ಎರಡು ಕಡೆಗದ. ಒಂದು ಇನ್ನೊಂದು ಸುಮ್ಮನೆ ಒಂದು ಸಣ್ಣ ಶಾಕಿಂಗ್ ಕೊಡ್ಬೇಕ್ರಿ. ಚಳಿಗಾಲದಲ್ಲೂ ಮೈ ಬೆವರಿತು ಅಂತ ಒಂದು ಕತೆ ಕೊಡ್ತಿರ್ತಾರಲ್ಲ ಶ್ರೀನಿವಾಸ್, ಕತೆ ಕಾದಂಬರಿಗಳು ಬರೆದಿರ್ತಾರೆ. ಚಳಿಗಾಲದಲ್ಲೂ ಕೂಡ ಮೈ ಸಣ್ಣಗೆ ಬೆವರ್ಲಿಕ್ಕೆ ಪ್ರಾರಂಭವಾಯಿತು ಅಂತ. ಹಂಗ ಇದು ಪರೀಕ್ಷಾ ಎಲ್ಲಿ ಆಯ್ತು ಎಂದಾಯ್ತು ಅಂತ ಒಂದು ಟೈಮ್ ಹೇಳ್ಬೇಕಲ್ಲ. ಎಲ್ಲಿ ಆಯ್ತು ಎಂಬುದಕ್ಕೆ ಹೇಳಿದ್ರೆ ಬ್ರಹ್ಮದೇವರ ಶರೀರ ಅಂತ. ಟೈಮ್ ಎಲ್ಲಿದ ಅಂತ ಕೇಳಿದ್ರೆ ನನ್ನ ದೃಷ್ಟಿಯಲ್ಲಿ ಹೇಳ್ತೀನಿ ಕೇಳ್ರಿ. ಏನಾಯ್ತು ಅಂದ್ರೆ ಭಗವಂತ ವಾಸುದೇವ ರೂಪವನ್ನು ತೆಗೆದುಕೊಂಡ. ಏನು ಪ್ರಭಾಕರ್? ವಾಸುದೇವ ರೂಪ ತಗೊಂಡ. ವಾಸು ಬಂದ್ಕೊಳ್ಳಿ ವಾಸುದೇವ ರೂಪ ಬಂತು. ವಾಸುದೇವ ರೂಪ ಬಂದಾಗ ವಾಸುದೇವ ತನ್ನ ಹೆಂಡತಿಯಾಗಿರುವಂತಹ ಮಾಯಾದೇವಿಯಲ್ಲಿ ಸತ್ವಗುಣದ, ರಜೋಗುಣದ, ತಮೋಗುಣದ ಮೂರು ಮಾಯಾರೂಪಗಳಲ್ಲಿ ಸತ್ವಗುಣದ ಅಭಿಮಾನಿಯಾದ ಮಾಯಾದೇವಿಯಲ್ಲಿ ತನ್ನನ್ನೇ ತಾನು ಹಡೆದ ಮಗನಾಗಿ ಬಂದ. ಅವನಿಗೆ ವಿಷ್ಣು ಅಂತ ಹೆಸರು ಬಂತು. ಆ ವಿಷ್ಣು ತಾನು ಲಕ್ಷ್ಮಿಯ ಇನ್ನೊಂದು ರೂಪದಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಆ ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಗ ಬಹಿರ್ಬ್ರಹ್ಮಾಂಡದಲ್ಲೇನು ದೇವತೆಗಳು ಹುಟ್ಟಿದ್ರೋ ಸೂಕ್ಷ್ಮ ರೂಪದಲ್ಲಿ ಆ ಎಲ್ಲಾ ದೇವತೆಗಳನ್ನ ಕರೆದುಕೊಂಡು ಬ್ರಹ್ಮಾಂಡದ ಒಳಗಡೆಗೆ ಬಂದ. ಬ್ರಹ್ಮಾಂಡದ ಒಳಗೆ ಬಂದಾಗ ವಿರಾಟ್ ಎಂಬ ಹೆಸರಿನಿಂದ ಬಂದವನು ವೈರಾಜ ಎಂಬ ಹೆಸರಿನಿಂದ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಆ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ
ಬ್ರಹ್ಮದೇವರ ದೇಹದಲ್ಲಿ ಈ ಪರೀಕ್ಷೆ ಆಯಿತು ಅಂತ ಹೇಳಲಿಕ್ಕೆ ಹೊರಟದ. ಸ್ವಲ್ಪ ತಲೆ ಬಿಸಿ ಬಿಸಿ ಆತಿಲ್ಲ ಈಗ. ಹೀಟರ್ ಎಲ್ಲಿದು ಎಲ್ಲಿ ಪರೀಕ್ಷೆ ಆಗ್ಯದ? ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಇನ್ನೂ ಜಗತ್ತೇ ಸೃಷ್ಟಿಯಾಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಶರೀರ ಒಂದು ಸೃಷ್ಟಿಯಾಗಿತ್ತು. ವಿರಾಟರಿಂದ ವೈರಾಜ ಹುಟ್ಟಿದ್ರು. ಆಗ ವೈರಾಜ ಪುರುಷ ಯೋಸ್ಮಾಕಂ, ಅವರ ದೇಹದಲ್ಲಿ ಇರುವಂತಹ ಇಂದ್ರಿಯಾಭಿಮಾನಿ ದೇವತೆಗಳು ಪರೀಕ್ಷೆಗೆ ತಮ್ಮನ್ನು ತಾವು ಒಳಪಡಿಸಿಕೊಂಡ್ರು. ತಗೊಳ್ರಿ ಅಂತ ಕೊಟ್ರು. ವಿಚಾರ ಮಾಡ್ರಿ. ಈಗ ಏನ್ ಮಹತ್ವದ ಅಂಶ ಬಂತು ಅಂದ್ರೆ, ಚತುರ್ಮುಖನ ದೇಹವನ್ನ ಪರಮಾತ್ಮನು ಯಾವುದಕ್ಕಾಗಿ ಉಪಯೋಗಿಸಿಕೊಂಡ? ಆನಂದವರು ವಾಯುದೇವರ ಜೀವೋತ್ತಮತ್ವದ ಪರೀಕ್ಷೆಗಾಗಿ ಒಳಪಡಿಸಿದರು. ಅಂದ್ರೆ ಸಾಧನ ಶರೀರವಿದು, ಸಾಧಾರಣವಲ್ಲ. ನೀ ದಯದಿ ಕೊಟ್ಟದ್ದು ಈ ಶರೀರವನ್ನ ಎದಕ್ಕೆ ಉಪಯೋಗಿಸಬೇಕು ಅಂತ ಕೇಳಿದ್ರೆ, ಒಂದಾ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸ್ಲಿಕ್ಕೆ, ಇಲ್ಲ ವಾಯು ಜೀವೋತ್ತಮತ್ವವನ್ನು ತಿಳಿಸ್ಲಿಕ್ಕೆ ಅನ್ನುವ ತತ್ವವನ್ನ ಮೊದಲು ಬ್ರಹ್ಮದೇವರು ಸೃಷ್ಟಿಯಲ್ಲಿ ಪಾಠ ಹಾಕಿ ಕೊಟ್ರು. ಏನೋ ಶರೀರ ಬಂದ್ಬಿಟ್ಟದ, ಏನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಹೊಳ್ಳಿ ಹೋಗ್ಲಿಕ್ಕೆ ಬರವಲ್ತಾಗ್ಯದ. ಕೆಲವು ಅಂತಿರ್ತಾರ ನೋಡ್ರಿ, ಬರ್ತಿತ್ತಾರ ಹೊಳ್ಳಿ ಹೋಗ್ಬಿಡ್ತಿದ್ರು ಆಚಾರ ನಾವು ಅಂತ ತಿಳ್ಕೊಂಡು ಹೇಳಿ. ಎಲ್ಲಿ ಹೋಗ್ತೀಯೋ ಏ ಮಹಾರಾಯ, ಎಲ್ಲಿ ಹೋಗ್ತೀಯೋ ಎಲ್ಲಿ ಹೋಗ್ತೀಯೋ ಹಳ್ಳಿ, ಎಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ. ಏನೋ ಶ್ರೀನಿವಾಸ್ ಅರ್ಥ ಆಯ್ತಾ ಈಗ? ಈ ದೇಹ ಇದು ಬಹಳ ಮಹತ್ವ. ಎಷ್ಟು ದೊಡ್ಡ ಪ್ರಮೇಯ ಇದೆ ನೋಡ್ರಿ, ಎಷ್ಟು ದೊಡ್ಡ ಪ್ರಮೇಯ ಇದೆ. ಕುಲಕರ್ಣಿಯವರ ಗೊತ್ತಾಗ್ಲಿಕ್ಕತ್ತಲ್ಲ ವಿಷಯ. ಅಂದ ಮೇಲೆ ಏನಾಯ್ತು? ಬ್ರಹ್ಮದೇವರ ದೇಹವನ್ನ ಪರಮಾತ್ಮ ಅಂತಾನ, ಇವರ ದೇಹದಿಂದಲೇ ಪ್ರಾರಂಭವಾಗಲಿ. ಯಾರ ದೇಹದಿಂದ? ಯಾರ ದೇಹದ ಸದೃಶವಾದ ದೇಹಗಳು ಮುಂದೆ ಜಗತ್ತಿನಲ್ಲಿ ನಮಗೆಲ್ಲ ಬರುವುದಿದೆಯೋ, ಬ್ರಹ್ಮದೇವರಿಗೆ ಕೈಕಾಲಗಳ ನಮ್ಮ ಕೈಕಾಲ ಬಂದದ, ಅದು ಮೊದಲನೇದದು ಮಾಸ್ಟರ್ ಪೀಸು ಡೆಮೋ. ಅದು ಅಲ್ಲಿ ಬಂದದ್ದು, ಅದಕ್ಕೆ ಅಂತ ಟೇಬಲ್ ಮೇಲೆ ಇಟ್ಟಿರ್ತಾರಲ್ಲ, ಅದು ಪೀಸ್. ಅದು ಅದಾದದ್ರಿಂದ ನಮ್ಮೆಲ್ಲರಿಗೂ ಕೂಡ ಏನು ಮಾಡೆಲ್, ಬ್ರಹ್ಮದೇವರ ದೇಹ ಮನುಷ್ಯರ ದೇಹಕ್ಕೆ ಮಾಡೆಲ್ ಆದದ್ದರಿಂದ ಆ ಮಾಡೆಲ್ ನಲ್ಲಿ ಇದ್ದದ್ದು ನಮಗೆ ಬರಬೇಕು ಅಂತ ಆದ್ರೆ, ಇವತ್ತು ನಮ್ಮ ಶರೀರವೂ ಕೂಡ ಎದಕ್ಕೆ ವಿನಿಯೋಗಿಸಲ್ಪಡಬೇಕು ಅಂದ್ರೆ, ವಾಯುದೇವರ ಜೀವೋತ್ತಮತ್ವವನ್ನು ತಿಳಿಸುವುದಕ್ಕಾಗಿ, ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವುದಕ್ಕಾಗಿ ಹೊರತಾಗಿ ಬೇರೆದಕ್ಕಲ್ಲ. ಈ ತತ್ವವನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ದೇವತೆಗಳೆಲ್ಲ ಏಕಜೂಟ್ ಆದ್ರೆ ನೋಡ್ರಿ. ಏಕಜೂಟ್ ಆಗೋದಷ್ಟೇ ಅಲ್ಲ, ನಾವು ಸಣ್ಣವರು ಅಂತ ಲೋಕದಲ್ಲಿ ಖ್ಯಾತಿ ಬಂದ್ರೂ ಅಡ್ಡಿ ಇಲ್ಲ, ವಾಯುದೇವರ ಜೀವೋತ್ತಮತ್ವ ತಿಳಿಬೇಕು. ಇದು ದೇವತೆಗಳು ವಾಯುದೇವರಲ್ಲಿ ಮಾಡುವಂತಹ ಭಕ್ತಿ, ವಾಯುದೇವರು ಮಾಡುವಂತಹ ಭಕ್ತಿ ಇದು. ಇವೆಲ್ಲ ಪ್ರಮೇಯಗಳು ಗಂಭೀರವಾದ ಪ್ರಮೇಯಗಳು. ಸರಿ ಆಚಾರ್ಯ, ಬಹಳ ಗಂಭೀರ ಹೇಳ್ಕೋತ ಎಕಡೆ ಹರ್ಕೊಂಡು ಹೋಗ್ಬಿಟ್ರಿ. ಪ್ರಧಾನ ಉಳಿತಲ್ ತತ್ವ ಏನು? ಮತ್ತಲ್ಲಿ ಇಂದ್ರಿಯಾಭಿಮಾನ ದೇವತೆಗಳು ಇದ್ದಾರೋ ಇಲ್ವೋ? ಇದ್ದಾರ ಮೇಲೆ ಕೆಲಸ ಮಾಡಂಗಿಲ್ಲ ಅಂದ್ರೆ ಇದ್ದೇನ್ ಮಾಡ್ಬೇಕು? ಅದಕ್ಕೇನಂತಾರ ಅಂತಂದ್ರೆ, ಈಗ ಸ್ವಾಮಿಗಳು ಪೂಜಾ ಮಾಡ್ತಿರ್ತಾರೆ. ಲಘು ತಿಳಿಸ್ಲಿಕ್ಕೆ ಸಣ್ಣದಾಗಿ ಉತ್ತರ ಹೇಳ್ತಿರ್ತೀವಿ. ಸ್ವಾಮಿಗಳು ಪೂಜಾ ಮಾಡ್ತಿರ್ತಾರೆ. ಸ್ವಾಮಿಗಳು ಪೂಜಾ ಮಾಡೋ ಕಾಲಕ್ಕೆ ಸ್ವಾಮಿಗಳೊಬ್ಬರ ಪೂಜಾ ಕಟ್ಟಿ ಮೇಲೆ ಕೂತಿರ್ತಾರೋ, ಇನ್ಯಾರಾದ್ರೂ ಕೂತಿರ್ತಾರೋ ಅಂತ ಪ್ರಶ್ನೆ. ಅಲ್ಲಿ ಸ್ವಾಮಿಗಳೊಬ್ಬರ ಕೂತಿರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ರಿ ಬಂಡಂಗಾಚಾರ? ಯಾರು ಗೊತ್ತದ ಇಲ್ಲೋ? ಎಡಬಲ್ ಸೇವಕರು ನಿಮ್ ಎದುರಿಗಿದ್ದಾರ ನೋಡ್ರಿ, ಅವರು ಎಡಬಲ್ ಸೇವಕರು. ಅವರು ಎಡಬಲ್ ಸೇವಕರೇನಿದ್ದಾರ ಅವ್ರು ಕೂತಿರ್ಬೇಕು. ಈಗ ಪೂಜಾ ಮಾಡೋರು ಯಾರು? ಸ್ವಾಮಿಗಳ್ರು ಎಡಬಲ್ ಸೇವಕರು. ಎಡಬಲ್ ಸೇವಕ ಏನ್ ಮಾಡ್ಲಿಕ್ಕೆ? ಪೂಜಾ ಮಾಡ್ಲಿಕ್ಕತ್ತಾರೋ, ಪೂಜಾಕ್ಕೆ ಅನುಕೂಲ ಮಾಡಿಕೊಡ್ಲಿಕ್ಕತ್ತಾರೋ? ಎಸ್, ಇಂದ್ರಿಯಾಭಿಮಾನಿ ದೇವತೆಗಳು ಬ್ರಹ್ಮದೇವರ ಶರೀರದಲ್ಲಿದ್ದು ಬ್ರಹ್ಮದೇವರು ನಡೆಸುವ ಇಂದ್ರಿಯ ಕಾರ್ಯಗಳಿಗೆ ತಮ್ಮ ಸೇವಾ ಸಲ್ಲಿಸ್ಲಿಕ್ಕತ್ತಾರ ಹೊರತಾಗಿ ಪ್ರೇರಕರಾಗಿಲ್ಲ. ಹೆಂಗದ? ಹಾಟ್ ಹೀಟ್ ಅಂತ ಕೆಲಸ ಈಗ. ಆದ್ದರಿಂದ ಏನ್ ತಿಳಿಬೇಕು ಅಂದ್ರೆ, ಒಂದು ತತ್ವ ಮತ್ತು ಹೊಸ ಸಿದ್ಧಾಂತ. ಈಗ ಏನ್ ಸಿದ್ಧಾಂತ ಅಂದ್ರೆ, ಸೋತ್ತಮರಾಗಿರುವಂತಹ ದೇವತೆಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ರೆ ಸೇವಾ ಕಾರ್ಯಕ್ಕೆ ಇರುತ್ತಾರೆ. ಸ್ವಾಧಮರಾದವರಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಿದ್ರೆ ಪ್ರೇರಕರಾಗಿರುತ್ತಾರೆ. ಸೋತ್ತಮೇಶು ಸೇವಕಾಹ, ಸ್ವಾಧಮೇಶು ಪ್ರೇರಕಾಹ ಅಂತ ತತ್ವ ಸಿದ್ಧವಾಯಿತು. ಇಂದ್ರಿಯಾಭಿಮಾನಿ ದೇವತೆಗಳು ಸ್ವೋತ್ತಮರಲ್ಲಿ ಸೇವಕರಾಗಿಯೂ, ಸ್ವಾಧಮರಲ್ಲಿ ಪ್ರೇರಕರಾಗಿಯೂ ಇರುತ್ತಾರೆ. ಹಾಗಿದ್ದರೆ ಸ್ವ ಅಧಮರಲ್ಲಿ ಪ್ರೇರಕರಾಗಿಯೂ ಸ್ವೋತ್ತಮರಲ್ಲಿ ಸೇವಕರಾಗಿಯೂ ಇರ್ತಾರಾದ್ರಿಂದ ಅಭಿಮಾನತ್ವಕ್ಕೇನು ಧಕ್ಕೆ ಇಲ್ಲ.
ಅದಕ್ಕೆ ಒಂದು ಕಥೆ ಮುಗೀತು. ಈಗ ಏನ್ ಕಥೆ ಮುಗೀತು? ವಾಗೀಂದ್ರಿಯದ ಅಭಿಮಾನಿ ದೇವತೆ ಕಥೆ ಮುಗೀತು. ಅಲ್ಲೇನಂದಾರ, ದೃಷ್ಟಾಂತ ಹೆಂಗ್ ಕೊಟ್ಟಾರ ನೋಡ್ರಿ. ಹೆಂಗ್ ಕೊಟ್ಟಾರ ಶ್ರೀನಿವಾಸ್, ಹೆಂಗ್ ಕೊಟ್ಟಾರ ಅಂದ್ರೆ, ಯಾವ ರೀತಿಯಾಗಿ ಮೂಕನು ಇರುತ್ತಾನೋ ಆ ರೀತಿಯಾಗಿ ಅಂತಿಷ್ಟ ಅಂದಾರ ದೃಷ್ಟಾಂತ. ದಕ್ಷ ಕೊಡಬೇಕಾಗಿದ್ದು ಇವರು ಮೂಕರಾಗಿದ್ದಾರೆ ಅಂತಲ್ಲ, ಮೂಕರಾಗಿ ಇದ್ದ ವ್ಯಕ್ತಿಗಳು ಹೇಗಿರ್ತಾರೋ ಹಾಗೆ. ದಾಸರು ಹಾಡ್ತಾರ, ಗುರುವೇ ಮೂಕನ್ಯಾಕೋ ಅಂತ ಹಾಡಂಗಿಲ್ಲ. ರಾಯರ ಬಗ್ಗೆ ಹೇಳೋ ಕಾಲಕ್ಕ ಗುರು ನೀ ಯಾಕೆ ಮೂಕ ಆದಿ ಅಂತ. ಅವ್ರು ಮೂಕ ಏನಂಗಾರ ಅವರು, ಮೂಕನಾದ ವ್ಯಕ್ತಿ ಹೇಗೆ ಮಾತನಾಡ್ಲಾರ್ದೆ ಕೂತಿರ್ತಾನೋ ತದ್ವತ್ ಅಂತ ಅರ್ಥ. ಸರಿ ಆಯ್ತಾ? ಈಗ ಮೂಕತ್ವದ ಸಮಸ್ಯೆ ಇಲ್ಲ. ಇನ್ನು ಮುಂದ ಚಕ್ಷುರ್ ಹೋತ್ ಚಕ್ರಾಮ, ಕಣ್ಣು ಹೋತಪ್ಪ. ಕಣ್ಣು ಹೋತು ಅಂದ್ರೆ ಕಣ್ಣಿನ ಅಭಿಮಾನಿ ದೇವತೆಯಾದ ಸೂರ್ಯ ಉಚ್ಚಕ್ರಾಮ, ಕಣ್ಣಿನಿಂದ ಹೊರಗೋದ. ತತ್ ಸಂವತ್ಸರಂ ಪ್ರೋಷ್ಯ, ಅವರು ಏನು ಸಣ್ಣವ್ರು ಇಲ್ಲಿ ಇಲ್ರಿ, ಬರೋಬ್ಬರಿ 365 ದಿವಸ, ಒಂದ್ ವರ್ಷ ಹೋಗಿ ಬಂದ್ರು. ಪರಿಯತಿ ಉವಾಚ, ಕೇಳಿದ್ರ ಅವಳು, ಕಥಂ ಅಶಕತ ರತೆ ಮಜ್ಜೀವಿತಂ, ನಾ ಇದ್ದಿದ್ದಿಲ್ಲ ಹೆಂಗ್ ಬದುಕಿದ್ರಿ ಅಂತ ಕೇಳಿದ್ರಂತೆ. ಕೆಲವ್ರು ಅಂತಿರ್ತಾರೆ ನೋಡಿ ಮನ್ಯಾಗ, ನಾ ಇಲ್ಲ ಅಂದ್ರೆ ಹೆಂಗಿರ್ತೀರಿ, ಅವಾಗ ಗೊತ್ತಾಗ್ತದೆ ನಿಮಗೆ ನಮ್ಮ ಮಹಿಮಾ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಅಂತಿರಂಗಿಲ್ಲೇನ್ರಿ? ಅದಕ್ಕ ಹೇಳಿದಂತೆ, ನೀವ್ ಇದ್ದಿದ್ದಿಲ್ಲ, ಆರಾಮಿದ್ರಿ, ಬಂದ್ರಿ, ಮತ್ತೆ ಶುರುವಾತ ಎಲ್ಲ ಗದ್ದಲ. ಕೆಲವು ಅಂತಿರ್ತಾರ, ನಾ ಸತ್ತ ಮೇಲೆ ಇವಾಗ ಬುದ್ಧಿ ಬರ್ತದ ಅಂತ ತಿಳ್ಕೊಂಡು ಹೇಳಿ, ಬರುದೇ ಇಲ್ಲ. ಯಾಕಂದ್ರ ಇದ್ದಾಗ ಬರದೇ ಇದ್ದು ಹೋದ್ಮೇಲೆ ಬರ್ಬೇಕು, ನಮ್ಮ ಕೈವತ್ತಿನ ನ್ಯಾಯ. ಬರೆಯಾಗಿದ್ದವ್ರು ಎಲ್ಲ ಇದೆ, ಮೇಲೆ ಬುದ್ಧಿ ಬರ್ತದ ಅಂತೇಳಿ. ಮುಂದೆ ನೋಡ್ರಿ, ಆಗ ಕೇಳಿದ್ರಂತೆ, ಯಥಾ ಅಂದಾಹ ಅಪಶ್ಯಂತಃ ಪ್ರಾಣಂತಃ ಪ್ರಾಣೇನ ಬದಂತೋ ವಾಚಾ ಶೃಣ್ವಂತಃ ಶ್ರೋತ್ರೇಣ ಧ್ಯಾಯಂತೋ ಮನಸೈಮಿತಿ ಪ್ರವೇಶ ಚಕ್ಷು. ಹೆಂಗ ಕುರುಡಿದ್ನಲ್ಲ ಹಂಗ. ಕೆಲವರು ಹೋಕೋತ್ ಹಾಯ್ದಿರ್ತಾರ್ರಿ, ಕಂಬಕ್ಕೆ ಹಾಯ್ದಿರ್ತಾರೆ. ಕುರುಡ ಎನ್ನಿನ ಅಂದಿರ್ತಾರ. ಅಂದ್ರೆ ಕಣ್ಣು ಕೆಲಸ ಮಾಡಿಲ್ಲ ಅಷ್ಟೇ, ಕುರುಡಲ್ಲವ, ಕುರುಡನಂತೆ. ಇಷ್ಟೇ ವಿಷಯ, ಸಿಂಪಲ್ ಆಯ್ತು, ಕುರುಡನಂತೆ ಮುಗಿದೋತ್. ಉಳಿದೆಲ್ಲ ಯಥಾ ಪ್ರಕಾರ ಉಸಿರಾಟ ಮಾಡ್ಕೋತಿದ್ದ, ಮಾತಾಡ್ಕೋತಿದ್ದ, ಕೇಳಿಸ್ಕೋತಿದ್ದ, ಚಿಂತೆ ಮಾಡ್ಕೋತಿದ್ದ. ಶ್ರೋತ್ರಂ ಹೋ ಚಕ್ರಾಮ, ಆಮೇಲೆ ಕಿವಿ ಹೋತ್ರಪ್ಪ. ಕಿವಿ ಹೋದು ಕೂಡ್ಲೆ ಒಂದ್ ವರ್ಷ ಹೋಗಿತೆ, ಈಗ ಬಂತು. ಕಥಮಶಕರ್ತೆ ಹೃದಯ ಮಜ್ಜೀವಿತಂ, ನಾ ಇಲ್ದೇ ಇದ್ರಿ ನೀವ್ ಹೆಂಗ್ ಬದುಕಿದ್ರಿ? ಯಥಾ ಬದಿರಾಹ ಕಿವುಡನಂತೆ. ಕೆಲವ್ರು ಜಾಣ ಕಿವುಡ್ರು ಅಂತ ಇರ್ತಾರೆ. ಜಾಣ ಕಿವುಡ್ರು, ಜಾಣ ಕುಳ್ರು ಅಂದ್ರೆ ಏನು ಅಂದ್ರೆ, ತಮಗೆ ಬೇಕಾದದ್ದನ್ನ ಮಾತ್ರ ಕೇಳಿಸಿಕೊಳ್ಳುತ್ತಾರ, ತಮಗ ಬೇಡವಾದದ್ದನ್ನ ಯಾವುದೂ ಕೇಳಿಸ್ಕೊಳ್ಳೋದಿಲ್ಲ. ಅದು ಹೆಂಗ್ ಪ್ರಾಕ್ಟೀಸ್ ಮಾಡಿರ್ತಾರೋ ಏನೋ, ಎಷ್ಟು ವರ್ಷಗಳ ಅಭ್ಯಾಸವೋ ಏನೋ ಗೊತ್ತಿಲ್ಲ. ಅಶೃಣ್ವಂತಹ ಪ್ರಾಣಂತಃ ಪ್ರಾಣೇನ ವದಂತೋ ವಾಚಾ ಪಶ್ಯಂತಶ್ಚಕ್ಷುಷಾ ಜಾಯಂತೋ ಮನಸೇವಿತಿ ಪ್ರವೇಶ ಹುಚ್ಚಕ್ ಶ್ರೋತ್ರ ವದನ್ ಕೊಡ್ತು, ನಮ್ದೇನಿಲ್ಲ ಅಂತ ಕಿವಿ ಪಾಪ ಬಂದು ಹೊಳೆ ಕೂತ್ಕೊಂಡ್ತು. ಲಾಸ್ಟ್ ಬಂತ್ ನೋಡ್ರಿ. ಈಗ ಅಂದ್ರ ಜ್ಞಾನೇಂದ್ರಿಯದು ಸ್ಥಾಲಿ ಪುಲಾಕನ್ಯಾಯೇನ ಮಾತು ಕಣ್ಣು ಕಿವಿ 3 ಹೇಳಿದ್ರು, ಡೈರೆಕ್ಟ್ ಆಗಿ ಹೇಳಿದ್ರು, ಮನಸ್ಸಿಗೆ ಬಂದ್ಬಿಟ್ಟು ಈಗ ಉಳಿದದ್ ಇದೇ ರೀತಿ ಅಂತ ತಿಳ್ಕೊಳ್ರಿ ಅಂತ ಅರ್ಥ. ಅದಕ್ಕೆ ಒಂದ್ ಅಕ್ಕಿ ಬೆಂದದ್ಮೇಲೆ ಉಳಿದ ಅಕ್ಕಿಯು ಬೆಂದದ ಅಂತ ತಿಳ್ಕೊಬೇಕು. ಇದು ಹೊರಗಿನ ಇಂದ್ರಿಯ ಆದ್ಮೇಲೆ ಒಳಗಿನ ಇಂದ್ರಿಯದ ಪ್ರಸಂಗ ಬಂತೀಗ. ಮನೋಹ ಉಚ್ಚಕ್ರಾಮ, ಮನಸ್ಸು ಹೋತಪ ಅಂದ್ರೆ ಮನಸ್ಸಿನ ಅಭಿಮಾನಿಗಳಾದ ರುದ್ರದೇವರೂ ಹೊರಗೋದ್ರು. ತತ್ ಸಂವತ್ಸರಂ ಪ್ರೋಷ್ಯ ಪರಿಯೇತ್ಯೋವಾಚ, ಸಂವತ್ಸರಗಳ ಕಾಲ ಹೋಗಿ ಬಂತು. ಕಥಂ ಅಶಕತರತೆ ಮಜ್ಜೀವಿತಮಿತಿ, ನಾ ಇಲ್ಲಾರ್ದ ಹೆಂಗ್ ಬದುಕಿದ್ರೋ ಅಂತ ಕೇಳ್ತು. ಯಥಾ ಬಾಲಾಹ ಅಮನಸಃ, ಇದು ತುಂಬಾ ಸೈಂಟಿಫಿಕ್ ಆದ ಒಂದು ಮಾತದ. ಇದಕ್ಕೆ ಶ್ರೀಮದಾಚಾರ್ಯರು ಬಹಳ ಅತ್ಯದ್ಭುತವಾದ ವ್ಯಾಖ್ಯಾನ ಮಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇಷ್ಟು ಸೈಂಟಿಫಿಕ್ ಆದ, ಇಷ್ಟು ಅದೇನದಕ್ಕ ವೈಜ್ಞಾನಿಕವಾದ ವಿಚಾರವನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ಸಮಸ್ಯೆ ಇದೆ ವಿಚಾರ ಮಾಡ್ಕೊಳ್ರೆ ಮೊದಲು, ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿ. ಮನಸ್ಸು ಹೋತು ಅಂತ ಹೇಳ್ಬಿಟ್ರಿ, ತಿರುಗಿ ಬಂತು ಅಂತ ಹೇಳಿದ್ರಿ. ಅವ್ರು ಹೆಂಗಿದ್ರಿ ಅಂತ ಕೇಳಿದ್ರೆ, ಯಥಾ ಬಾಲಾಹ ಅಮನಸಃ, ಹೇಗೆ ಬಾಲಕರು ಮನಸ್ಸು ಇಲ್ಲದೇ ಇದ್ದವರು ಮನಸ್ಸಿಲ್ಲದ ಬಾಲಕರು ಅಂತಾರ. ಈ ಮಾತು ನೆನ್ಪಿಟ್ಕೋಬೇಕಾದ ಅಂಶ, ಮನಸ್ಸಿಲ್ಲದ ಬಾಲಕರು ಅಂತಾರ. ನಹಿ ಅಮನಾಹ ಪುಮಾಂತಿಷ್ಠತಿ, ಒಂದು ವೇದವಾಕ್ಯ ಹೇಳ್ತದ, ಮನಸ್ಸು ಇಲ್ಲದ ಒಂದು ಕ್ಷಣ ಅಂತ ಇಲ್ಲ. ಏನೋ ಶ್ರೀನಿವಾಸ್, ಅನಾದ್ಯ ಅನಂತ ಕಾಲದ ಸಂಸಾರದಲ್ಲಿ ಮನಸ್ಸು ಇಲ್ಲದೆ ಒಂದು ಜೀವಿ ಇದೆ ಅಂತ ಇಲ್ಲವೇ ಇಲ್ಲ. ಕುಲಕರ್ಣಿಯವರ ಯಾಕೆ ಹಂಗ ಅನ್ಬೇಕು? ಮನಸ್ಸಿಲ್ಲಾರದೆ ಇದ್ದಾನ ಅಂತ ಅನ್ನೋಂತ್ರಪ್ಪ. ಏನು ಕುಲಕರ್ಣಿಯವ್ರ ತಿಳಿತಿಲ್ಲೋ? ವೆಂಕಟರಮಣವರ ಇಲ್ಲಪ್ಪ, ಮನಸ್ಸಿಲ್ಲಾರ್ದ ಇದ್ದಾನ ಅಂತ ಅಂದ್ಬಿಡೋಣಂತ. ಅಂದ್ಬಿಡೋಣ ಅಂತಂದ್ರೆ ಏನ್ ಸಮಸ್ಯೆ ಅದ ಗೊತ್ತೇನ್ರಿ? ಬಹಳ ಮಜಾ ಅದ. ಮನಸ್ಸಿಲ್ಲಾರ್ದ ಇದ್ದಾನ ಅಂತ ಯಾರಾದ್ರೂ ಪಂಡಿತರು ಹೇಳಿದ್ರಂದ್ರ ಎಷ್ಟು ದೊಡ್ಡ ಸಮಸ್ಯೆ ಬರ್ತದ ಅಂತ ಈಗ ಹೇಳ್ತೀನಿ ನೋಡ್ರಿ. ಏನು ಅಂದ್ರೆ,
ನಮಗೆ ಸ್ವಪ್ನ ಬೀಳ್ತದ ಅಂತ ಇಟ್ಕೊಂಡಂತ. ಸ್ವಪ್ನ ಬೀಳ್ಬೇಕಲ್ಲ, ಮತ್ತೆ ಸ್ವಪ್ನದೊಳಗ ನಾ ಏನ್ ಕಂಡೀನಿ ಶ್ರೀನಿವಾಸ್, ನನ್ನ ಸ್ವಪ್ನದಲ್ಲಿ ನಾನೇನ್ ಕಂಡಿದ್ದೀನಿ ಅಂದ್ರೆ, ನನ್ನ ತಲೆ ನನ್ನ ದೇಹದಿಂದ ಕತ್ತರಿಸಿದ್ದು ನನಗೆ ಕಂಡಿದೆ. ಏನ್ ಕಾಣ್ತದ? ಯಾರು ಕಾಣೋದಿಲ್ಲ, ಯಾರು ಬೇಕಾದ್ರೂ ಕಾಣ್ಬೋದು, ಹಂಗ ಕಂಡಿದೆ ಅಂತ ಇಟ್ಕೊಳ್ರಿ. ಕಂಡಾಗ ಪ್ರಶ್ನೆ ಏನು ಅಂದ್ರೆ, ನಿನ್ನ ಕನಸಿನಲ್ಲಿ ನಿನ್ನ ದೇಹದಿಂದ ನಿನ್ನ ಶರೀರವು ಬೇರ್ಪಟ್ಟಂತೆ ಬಿದ್ದಿದೆಯಲ್ಲ, ಇದು ಹೇಗೆ ಬಂತು ಅಂತಂದ್ರೆ, ಅದು ಮತ್ತೆ ಮನಸ್ಸಿನಲ್ಲಿ ಹಾಗೆ ಇತ್ತು, ಮನಸ್ಸಿನಲ್ಲಿ ಇದ್ದದ್ದು. ಯಾಕಂದ್ರೆ ಸ್ವಪ್ನ ಹೆಂಗ್ ಬೀಳ್ತಾವ, ಇವೇನ್ ಕೇಳಿರ್ತಾನ, ಇವೇನ್ ನೋಡಿರ್ತಾನ, ಅದು ಮನಸ್ಸಿನಾಗ ಸ್ಟೋರ್ ಆಗಿರ್ತದ, ಅದ ಸ್ವಪ್ನದಾಗ ಬರ್ತದ. ಹೌದೋ ಇಲ್ಲೋ? ಸ್ವಪ್ನ ಹೆಂಗ್ ಬೀಳ್ತದಪ್ಪ ಮತ್ತ, ಕರೆಕ್ಟ್ ಅದ ಇಲ್ಲೋ? ಅದಕ್ಕ ಯಾವಾಗ್ಲೂ ಸಹಿತೇಕ ಒಳ್ಳೊಳ್ಳೆ ಕಥೆಗಳನ್ನ ಕೇಳ್ರಿ, ಒಳ್ಳೆ ಮಾತುಗಳನ್ನ ತಗೊಳ್ರಿ. ಯಾಕಂದ್ರೆ ಸ್ವಪ್ನದಾಗಾದರೂ ಚಲೋದ್ ಬೀಳ್ಲಿ, ಹಣೆ ಬಾರಕ್ಕೆ ಎಚ್ಚರದಾಗಂತೂ ಚಲೋದ್ ಬರುದೇ ಇಲ್ಲ ನಮಗ. ಯಾವಾಗ್ಲೂ ಕೆಟ್ಟದ್ದೇ ಬೀಳ್ತಿರ್ತಾವ, ಕೆಟ್ಟವರ ಭೇಟಿ ಆಗ್ತಿರ್ತಾರ ನಮಗ. ಸ್ವಪ್ನದಾಗಾದ್ರೂ ಒಳ್ಳೇದಾಗ್ಲಿ ಅಂದ್ರೆ ಅದನ್ನ ಕೇಳ್ರಿ ಅಂತ. ಈಗ ಪ್ರಶ್ನೆ ಏನು ಅಂದ್ರೆ, ಸ್ವಪ್ನದಲ್ಲಿ ನಿನಗೆ ಶ್ವಶುರಚ್ಛೇದಾದಿಗಳ ಕಂಡ್ರೆ ಇದನ್ನ ನೀನ್ ಯಾವಾಗ ಕಂಡಿ? ಇವತ್ತು ಕಂಡಿ ಏನು? ಈ ಜನ್ಮದಾಗಂತೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಈ ಜನ್ಮದಾಗ ಕಂಡೇ ಇಲ್ಲ. ಹಂಗಾರ ಯಾವ ಜನ್ಮದಾಗ ಕಂಡಿರ್ಬೇಕು? ಹಿಂದೆ ಯಾವುದೋ ಜನ್ಮದಲ್ಲಿ ಕಂಡಿರ್ಬೇಕು. ಯಾವುದೋ ಜನ್ಮದಲ್ಲಿ ಅಂದ್ರೆ ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಗೊತ್ತಿಲ್ಲ. ಅನಾದಿ ಕಾಲದಿಂದ ಮನಸ್ಸು ಇದ್ದೇ ಇದ್ದದ್ರಿಂದ ಏನೇನೋ ಕಾಣ್ಕೋತ ಬಂದದ್ರಿಂದಾಗಿ ಅದೆಲ್ಲ ಸ್ವಪ್ನದಲ್ಲಿ ಪ್ರತಿ ಜನ್ಮದಲ್ಲೂ ಕಾಣ್ತಾ ಬರ್ತಿರ್ತದೆ. ಹಂಗಾದ್ರೆ ಮನಸ್ಸಿನಲ್ಲಿ ಜನ್ಮಾಂತರದ ಸಂಸ್ಕಾರಗಳೆಲ್ಲವೂ ಕೂತಿದ್ದಾಗ ಸ್ವಪ್ನದಲ್ಲಿ ಕಾಣಬೇಕು ಅಂತ ಆದ್ರೆ, ಮನಸ್ಸಿಲ್ಲದೆ ಒಂದು ಕ್ಷಣ ನಾವಿರ್ಲಿಕ್ಕೆ ಸಾಧ್ಯತೆ ಏನು ಹೇಳಿ ನೋಡಂತ? ಮನಸ್ಸಿಲ್ಲದೆ ನಾವಿರ್ಲಿಕ್ಕೆ ಸಾಧ್ಯತೆ ಏನು? ಇಲ್ಲ. ಅಂದಮೇಲೆ ನೋಡ್ರಿ, ಸ್ವಪ್ನ ಇದು ನಮಗೇನ್ ತಿಳಿಸ್ತದ ಅಂದ್ರ, ನೀನು ಮನಸ್ಸು ಸದಾ ಜೊತೆಗೆ ಇದ್ದವರು ಅಂತ ತಿಳಿಸ್ಬಿಡ್ತದೆ. ಈಗ ಇಲ್ಲೇನ್ ಹೇಳಿಕತ್ತೀರಿ ಅಂತಂದ್ರೆ, ಮನಸ್ಸು ಒಂದ್ ವರ್ಷ ಊರಿಗೆ ಹೋಗಿತ್ತು, ಊರಿಗೆ ಹೋದಾಗ ಮನಸ್ಸು ತಿರುಗಿ ಬಂದಾಗ ನಾ ಇಲ್ಲದೆ ಹೆಂಗಿದ್ದೀರಿ ಅಂತ ಕೇಳಿದ್ರೆ, ಅನಾದ್ಯನಂತ ಕಾಲದಿಂದಲೂ ಮನಸ್ಸು ಜೊತೆಗಿರ್ತದ ಅಂಬೋ ಮಾತಿಗೂ ವೇದವಾಕ್ಯ ಬೇಡ, ನನ್ನ ಅನುಭವಕ್ಕೆ ವಿರೋಧ. ನನ್ನ ಅನುಭವದ ಇಲ್ಲೋ ಮನಸ್ಸದ ನನ್ನ ಅನುಭವಕ್ಕೆ ವಿರೋಧ ಬಂದದ್ರಿಂದ ಅನುಭವ ವಿರುದ್ಧವಾದ ಮಾತನ್ನ ಶ್ರುತಿಯಲ್ಲಿ ಒಪ್ಪೋದು ಹೆಂಗ? ಮೈ ಲಾರ್ಡ್ ಅಂತ ತಿಳ್ಕೊಂಡು ಶುರು ಮಾಡ್ತಿರ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರ, ಇಲ್ಲಿ ಎಷ್ಟು ಸೂಕ್ಷ್ಮ ಆರಿಸಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಛೇ ಉಪನಿಷತ್ತಿನ ಕಾಲದ ಋಷಿಗಳ ಬುದ್ಧಿ ಅಪ್ರತಿಮ ಮೇಧಾಶ. ಏನಂತಾರೆ? ಯಥಾ ಬಾಲಾಹ ಅಮನಸಃ, ಹೇಗೆ ಬಾಲಕರು ಅಮನಸ್ವಿಗಳಾಗಿರ್ತಾರೋ. ಈ ಶಬ್ದದ ಮೇಲೆ ಚರ್ಚೆ ಶ್ರೀಮದಾಚಾರ್ಯ ಮಾಡೋದು. ಅಲ್ರಿ, ಬಾಲಕರಿಗೆ ಮನಸ್ಸಿರೋದಿಲ್ವಾ? ಇದ್ದೇ ಇರ್ತದೆ. ಮತ್ತು ಬಾಲಾಹ ಮನಸಃ ಅಂತಂದ್ರೆ ಏನು ವಿಚಾರ ಮಾಡೋಣಂತ. ಇರ್ಲಿ, ಇದನ್ನೊಂದು ಗಟ್ಟಿಡ್ಕೊಂಡ್ರಿ. ಬಾಲಾಹ ಮನಸಃ ಅಂಬುದು ಗಟ್ಟಿಡ್ಕೊಳ್ರಿ, ಉಳಿದು ಮುಂದೆ ಹೋಗೋಣಂತ. ಪ್ರಾಣಂತಃ ಪ್ರಾಣಿನ ವದಂತೋ ವಾಚಾ ಪಶ್ಯಂತ ಚಕ್ಷಾ ಶೃಣಂತ ಶ್ರೋತ್ರೇಣೈವ ಮಿತಿ ಪ್ರವೇಶಃ ಮನಃ. ನೀ ಇಲ್ದೇ ಇದ್ರು ಎಲ್ಲಾ ಕಾರ್ಯಕ್ರಮಗಳು ಸಾಂಗೋಪಾಂಗವಾಗಿ ನೆರವೇರಿದವು. ಕೆಲವು ಪಾಪ ಫೋನ್ ಮಾಡಿರ್ತಾನ, ನಂಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಪಾಪ ಕಾರ್ಯಕ್ರಮ ಹೆಂಗಾತೋ ಏನೋ ಅಂತ ತಿಳ್ಕೊಂಡು ಫೋನ್ ಮಾಡಿರ್ತಾನ. ಅದಕ್ಕೆ ಇವ್ರು ಹೇಳ್ತಿರ್ತಾರ, ನೀವು ಬರ್ಲೇ ಇದ್ರು ಕೂಡ ಕಾರ್ಯಕ್ರಮಗಳು ಯಥಾ ಪ್ರಕಾರ ಎಲ್ಲ ನಡೆದವಪ್ಪ. ಅವ ಅನ್ನಂತ, ನಾ ಮದುವೆಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಕಾರ್ಯಕ್ರಮ ಹೆಂಗ್ ನಡೀತೋ ಏನೋ ಅಂತ ಕೇಳಿದಂತ. ವರ ವಧುವಿಗೆ ಮಂಗಲಸೂತ್ರ ಕಟ್ಟ್ಯಾನ, ಕಾಲುಂಗ್ರ ಹಾಕ್ಯಾನ, ಭೂಮದ ಊಟ ಆಗ್ಯದ, ಎಲ್ಲಾ ಬೀಗರು ಬಂದಿದ್ರು, ಎಲ್ಲ ಆತಪ್ಪ, ನೀ ಬರ್ದೇ ಇದ್ರು ಎಲ್ಲ ನಡೆದ ಅಂತ ಹೇಳಿದಂತವ. ಇನ್ನ 378 ಪೇಜ್ ತಿರುಗಿಸ್ರಿ, ಪೇಜ್ ಬದಲ್, ಪಾರ ಬದಲಲ್ಲಿಗೆ ಪೇಜ್ ಬದಲ್. ಮಜಾ ಕೇಳ್ಕೊಳ್ರಿ ಮುಂದ. ಅತಃ ಪ್ರಾಣ ಉಚ್ಚಿಕ್ರಮಿಷನ್. ಪ್ರಾಣದೇವರು ದೇಹದಿಂದ ಹೊರ ಹೋಗ್ಲಿಲ್ಲ, ಹೋಗಬೇಕೆಂದು ಇಚ್ಛಿಸಿದರು. ಉಚ್ಚಿಕ್ರಮಿಷನ್ ಅಂದ್ರೆ ಹೋಗಬೇಕೆಂದು ಇಚ್ಛೆ ಮಾಡುವುದು. ಬರೆದಿಟ್ಕೊಳ್ರಿ, ಹೊರ ಹೊರಡಲು ಇಚ್ಛಿಸಿದರು, ಉತ್ಕ್ರಮಣಗೊಳ್ಳಲು ಇಚ್ಛಿಸಿದರು. ಅತಃ ಪ್ರಾಣ ಉಚ್ಚಿಕ್ರಮಿಷನ್ ಸ ಯಥಾ ಸುಹಯ ಪಟ್ವೇಶ ಶಂಕೂನ್. ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಅವ್ರು ಹೊರಗೆ ಹೊರಡಬೇಕು ಅಂತ ಮಾಡಿದಾಗ ಏನಾಯ್ತು? ಅವರು ದೇಹದಿಂದ ಹೊರ ಹೊರಡ್ಲಿಕ್ಕೆ ತಯಾರಾದ್ರೆ ಒಂದು ಪ್ರಸಂಗ ಆಯ್ತಂತ. ಯಥಾ ಸುಹಯ, ಒಂದು ಒಳ್ಳೆ ಕುದುರೆ ಅಂದ್ರ ದಷ್ಟಪುಷ್ಟವಾದ ಒಂದು ಕುದುರೆ. ಅಂಥ ಕುದುರೆಗಳು ರಷ್ಯಾದಾಗ ಸಿಗ್ತಾವ ಅಂತ ಹೇಳ್ತಿದ್ರಿ. ಹಿಂದಕ್ಕೆ ರಷ್ಯಾ ಕುದುರೆ ಬಹಳ ಪ್ರಸಿದ್ಧ ಇದ್ದವು. ನಮ್ಮಲ್ಲಿ ನಮ್ ಕುದುರೆ ಅಲ್ರಿ, ನಮ್ ಕುದುರೆ ಬಹಳ ಇವು ನಮ್ಮ ಹಂಗ ಅಳ್ಳಿಟ್ಟು ತಿಂದು ಅಳ್ಳಿಟ್ಟು ಮಜ್ಜಿಗೆ ಇಟ್ಟು ಅವಲಕ್ಕಿ ತಬ್ಬಿಟ್ಟು ಇಟ್ಟು ತಿಂದ
ಅವು ರಷ್ಯಾ ಕುದುರೆ ಬಹಳ ಚಂದಿದ್ದು ಅಂತ. ಹಿಂದಕ್ಕೆಲ್ಲ ವ್ಯಾಪಾರಕ್ಕೆ ಅವ್ರ ಕುದುರೆ ತಗೊಂಡ್ ಬಂದ, ನಮ್ಮಲ್ಲಿ ಕೊಂಡ್ಕೊಂಡು ಇಟ್ಕೊಂಡಿರ್ತಿದ್ರಂತ. ಆಯ್ತಾ? ಆ ಕುದುರೆ ಹೆಂಗಿತ್ತು? ಪಟ್ವೀಶ ಶಂಖೂನ್ ಸಂಖಾತಾದೇವ ಮಿತರಾನ್ ಪ್ರಾಣಾನ್. ಅದಕ್ಕೆ ಹಗ್ಗ ಕಟ್ಟಿ ಗೂಟ ಬಡದಿದ್ರಂತ. ಅದು ಒಂದ್ಸಲ ಕುರಪುಟವನ್ನ ನೆಲಕ್ಕೆ ಒಂದು ಠಾಪ್ ಅಂತ ಬಡ್ದು ಓಡ್ಲಿಕ್ಕೆ ಶುರು ಮಾಡಿದ್ರೆ ಆ ಹಗ್ಗ ಗೂಟ ಸೈತಿಕ ಕಿತ್ಕೊಂಡು ಬಂತಂತ. ಹಾಗೆ ವಾಯುದೇವರು ದೇಹದಿಂದ ಹೊರಟಾಗ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳು ಹೊರಲಿಕ್ಕೆ ಶುರು ಮಾಡಿದ್ರಂತೆ. ಅರ್ಥ ಆಯ್ತು ದೃಷ್ಟಾಂತ ಏನಂತ ಹೇಳಿ? ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಹೊರಲಿಕ್ಕೆ ಶುರು ಮಾಡಿದ್ರಂತೆ. ಪ್ರಾಣಾನ್ ಸಮಾಖಿದತ್, ಎಲ್ಲರಿಗೂ ಪ್ರಾಣ ಹೋಗ್ಬಿಡುತ್ತೆ ಅವರಿಗೆ. ಯೋ ಕಥೆ ಮುಗಿತಪ್ಪ ನಮ್ದು ಅಂತ ತಿಳ್ಕೊಂಡು ಹೇಳಿ ತಿಳಿತಾ? ಏನಂತ ತಿಳ್ಕೊಂಡು ಅವೇನ್ ಮಾಡ್ದ, ಒಬ್ಬ ಕುದುರೆ ಹತ್ತಿದ್ನಂತ ಪರೀಕ್ಷಾ ಮಾಡ್ಲಿಕ್ಕೆ. ವೇದೇಶ್ತೀರ್ಥ ಬರೀತಾರೆ, ಪರೀಕ್ಷಣಾಯ ಆರೂಢೇನ ಕಷಯ ಹತಃ ಸಂಖಿಂದೇತ್ ಸಮುತ್ಪಾಟಯೇತ್. ಅವ ಕುದುರೆ ಮೇಲೆ ಕುತ್ಕೊಂಡು ಒಂದು ಬಾರ್ಕೋಲ್ ತಗೊಂಡ್ರೆ ಅಪ್ಪ ಅಂದ್ಕೊಳ್ಳಿ ಆ ಕುದುರೆ ಅಂತ ಹೆಗರಿ ಠಕ್ ಅಂತ ಇಟ್ಟು ಜಿಗಿತ್ ನೋಡ್ರಿ. ಎಲ್ಲಾ ಗೂಟ ಹಗ್ಗ ಸಮೇತ ಕಿತ್ಕೊಂಡು ಬಂದಂಗ ಸಮುತ್ಪಾಟಿತವಾನ್, ಎಲ್ಲಾ ಪ್ರಾಣಗಳು ಇಂದ್ರಿಯಾಭಿಮಾನಿ ದೇವತೆಗಳು ದೇಹವನ್ನ ಬಿಟ್ಟು ಹೊರಲಿಕ್ಕೆ ಶುರು ಮಾಡಿದ್ರು. ತಮ್ಮ ಅಭಿಸಮೇತ್ಯ ಊಚುಹು, ಅವರೆಲ್ಲ ಓಡಿ ಬಂದು ಪ್ರಾಣದೇವರಿಗೆ ಹೇಳಿದ್ರಂತ. ಏನಂತ ಸ್ತೋತ್ರ ಹೇಳಿದ್ರು? ಭಗವನ್ ಏಧಿತ್ವಂ ತ್ವಂ ನ ಶ್ರೇಷ್ಠೋಸಿ ಮೋತ್ಕ್ರಮೀಹೀತಿ. ನೀವು ಏನಂತ ಅದಕ್ಕ ಏದಿ ಆಸ್ವ ಅಭಿವೃದ್ಧೋ ಭವ. ಒಂದು ಸ್ವಾರಸ್ಯ ಶಬ್ದ ಹೇಳ್ತಾರೆ. ನಾವು ಯಾರ ಬಂದು ನಮ್ಮವರು ನಮಗೇನೋ ಒಂದು ಸಿಹಿ ಸುದ್ದಿ ಹೇಳಿದ್ರೆ, ಅಯ್ಯ ನಿನ್ ಬಾಯಿ ಸಕ್ರಿ ಹಾಕ, ನೀನ್ ಚಲೋ ಆಗ, ನಿಂಗೆ ಒಳ್ಳೇದಾಗ ಅಂತೀವಲ್ಲ. ಹಂಗ ಈ ದೇವತೆಗಳೆಲ್ಲ ವಾಯುದೇವರಿಗೆ ಅಂದ್ರಂತ, ನಿಮಗ ವೃದ್ಧಿಯಾಗಲಿ, ನಿಮಗ್ ಒಳ್ಳೇದಾಗ್ಲಿ, ನಿಮಗ್ ಮಂಗಳಾಗ್ಲಿ. ಏನು? ತ್ವಂ ನ ಶ್ರೇಷ್ಠೋಸಿ, ನೀವು ನಮಗಿಂತ ಶ್ರೇಷ್ಠರಿದ್ದೀರಿ. ಮಾ ಉತ್ಕ್ರಮೀಹಿ, ಈ ದೇಹದಿಂದ ಹೊರ ಹೋಗಬೇಡ್ರಿ, ದೇಹದಿಂದ ಹೊರ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಸರಿ ಹೋತೇನ್ರಿ? ಅರ್ಥ ಆಯ್ತಾ? ಓಕೆ. ಈಗೊಂದು ಮತ್ತೆ ಗಹನವಾದ ಪ್ರಶ್ನೆಯನ್ನು ತಗೋಣಂತ. ಯಾಕೋ ಇವತ್ತು ಬಹಳ ಹುರುಪ್ನಾಗ ಇದ್ದಂಗಿದ್ದಿರ್ಲ ಆಚಾರ, ಯಾಕೋ ಮುಗಿಸವಲ್ರಿ ಆಗಿರಿ. ನಿನ್ ರಾತ್ರಿ ಏನೇನ್ರಿ ಭಾರಿ ಸ್ಪೆಷಲ್ ಆಗ್ಯದೋ ಏನರ? ಪ್ರಭಾಕರ್, ಏನ್ ನಿನ್ ರಾತ್ರಿ ಧನುರ್ಮಾಸ ಊಟ ಮಾಡಿ ಮಲ್ಕೊಂಡ್ಬಿಟ್ಟಿರೋ, ಬೆಳಿಗ್ಗೆ ತಿಳ್ಕೊಂಡು ಹೇಳಿ ಇಷ್ಟು ಪರಿ ಉತ್ಸಾಹದಾಗ ಕೇಳಿಕತಿರಲ್ಲ ಅಂತಂದ್ರ, ಹೌದು. ಯಾರ ಶರೀರದಲ್ಲಿ ಇದೆ ನಡೀತಾ ಇದೆ ಇದು ಪ್ರೋಗ್ರಾಮು? ಬ್ರಹ್ಮದೇವರ ಶರೀರದಲ್ಲಿ. ಸರಿ, ಬ್ರಹ್ಮದೇವರ ಶರೀರದಲ್ಲಿ ನಡೀತಾ ಇರುವಾಗ ವಾಯುದೇವರು ಹೊರಟಾಗ ಉಳಿದವರು ಹೊರಟರು, ವಾಯುದೇವರೊಳಗೆ ಬಂದ ಉಳಿದವರು ಬಂದ್ರು ಅಂತ ಕೇಳ್ತಿದ್ದೀರಿ. ಈ ಬ್ರಹ್ಮದೇವರ ಶರೀರದಲ್ಲಿ ಬ್ರಹ್ಮದೇವರು ಇದ್ದಾರೋ ಇಲ್ಲವೋ ಅಂತದ್ದು ಪ್ರಶ್ನೆ. ಆನಂದ್ ಅವರ ಯಾಕೋ ಸಡ್ಲ್ ಬಿಡುವಂಗ ಕಾಣವಲ್ರಾಗ್ಯಾರ ಇವತ್ತು, ಯಾಕೋ ಆಚಾರ. ಬ್ರಹ್ಮದೇವರ ದೇಹದಲ್ಲಿ ಬ್ರಹ್ಮದೇವರಿದ್ದಾರೋ ಇಲ್ಲೋ ಅನ್ನೋ ಪ್ರಶ್ನೆ ಜೊತೆಗೆ ಪರಮಾತ್ಮನಿದ್ದಾನೋ ಇಲ್ಲವೋ ಅಂತ ಅನ್ನೋ ಒಂದು ಪ್ರಶ್ನೆ ಅದಲ್ಲ. ಅಂದ ಮೇಲೆ ಬ್ರಹ್ಮದೇವರು ಪರಮಾತ್ಮ ಇವರಿಬ್ಬರು ಇದ್ದಾಗ ವಾಯುದೇವರು ಹೊರಗೆ ಹೋದ್ರೆ ಹೋಗ್ಕೋವಲ್ರಿ? ಯಾಕ? ಉಳಿದ ದೇಹ ನಡೀತಿತ್ತು, ನಡೀತಿರ್ಲಿಲ್ವೇನೋ ಉಳಿದ ದೇಹ? ಅಲ್ರಿ, ಬ್ರಹ್ಮದೇವರು ಹೊರಗೋಗ್ಲಿ, ಭಗವಂತನಿಂದ ದೇಹ ನಡೀತದೋ ಇಲ್ಲೋ? ನಡೀಲೇಬೇಕು. ನಡೀತದೋ ಇಲ್ಲೋ ಅಂತ ಪ್ರಶ್ನೆ ಕೇಳ್ಬೇಡ್ರಿ. ಹಾಗಿದ್ರೆ ಬ್ರಹ್ಮದೇವರ ದೇಹದಲ್ಲಿ ಬ್ರಹ್ಮದೇವರು ಒಂದು ಅಂಶದಿಂದ, ಬ್ರಹ್ಮದೇವರ ದೇಹದಲ್ಲಿ ಪರಮಾತ್ಮನು ಇದ್ದಾಗ ಒಂದು ಅಂಶದಿಂದ ಅಂದ್ರೆ ಬ್ರಹ್ಮದೇವರಿದ್ದೇ ಇದ್ದಾರೆ. ಹೀಗಿರುವಾಗ ಮತ್ತೆ ವಾಯುದೇವರು ಹೋಗ್ಲಿಕ್ಕತ್ತಾಗ ಇಂದ್ರಿಯಾಭಿಮಾನ ದೇವತೆಗಳು ಹೊರಟರು, ನೀವಿರ್ರಿ ಇಲ್ಲ ಅಂದ್ರೆ ನಮ್ಗೆ ತ್ರಾಸ ಆಗ್ತದ ಅಂತ ಹೆಂಗಂದ್ರು ಅಂತ ಕೇಳಿದ್ದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ಸಿಂಪಲ್. ಏನ್ ಸಿಂಪಲ್ಲು ಅಂದ್ರೆ, ಬ್ರಹ್ಮದೇವರಿಗೂ ವಾಯುದೇವರಿಗೂ ಪರಮಾತ್ಮನಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟದ ಅಂತ ಕೇಳಿದ್ರೆ, ಇಫ್ ವಾಯುದೇವರು ಹೊರಟರು ಅಂದ್ರೆ ಬ್ರಹ್ಮ ಪರಮಾತ್ಮರಿಬ್ರು ಕೂಡ ಸೆಕೆಂಡ್ ಥಾಟ್ ಇಲ್ಲದೆ ಹೊರಗೆ ಹೋಗ್ಬಿಡ್ತಾರ. ಎರಡನೇದ್ ಕ್ವಶನೇ ಇಲ್ಲ. ಅವ್ ಹೋದ್ರೆ ಹೋಗ್ಲಿ, ನಾವ್ ಹೋಗ್ಲಿ, ಹಿಂಗ ಇಲ್ಲೇ ಇಲ್ಲ, ಬರಲಿ ಪ್ರಶ್ನೆ ಇಲ್ಲ. ತಸ್ಮಾತ್ ಏಕಮನಸ್ಕೌ ಮಾರುತಿ ಕೇಶವವು. ವದರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ಒಂದು ಮಾತಂತಾರೆ, ಮಾರುತಿ ಕೇಶವು ಏಕಮನಸ್ಕೌ. ಪರಮಾತ್ಮ ಮತ್ತು ವಾಯುದೇವರು ಒಂದೇ ಮನಸ್ಸಿನವರು. ವಾಯುದೇವರ ಮನಸ್ಸಿನಲ್ಲಿ ಏನ್ ನಡೀತಾ ಇದೆಯೋ ಪರಮಾತ್ಮನ ಮನಸ್ಸಿನಲ್ಲಿ ಅದೇ ನಡೀತಾ ಇರ್ತದ. ಪರಮಾತ್ಮನ ಮನಸ್ಸಿನ ಭಾವದ ಎಷ್ಟೋ ಅಂಶಗಳನ್ನ ವಾಯುದೇವರು ಸುಲಭವಾಗಿ ಅರ್ಥೈಸಿಕೊಳ್ತಾರ. ಹೋಗ್ಬಿಡ್ತಾರೆ, ಟಕ್ ಅಂತ ಹೊರಗೋಗ್ಬಿಡ್ತಾರೆ, ಅಷ್ಟೇ ಕೆಲಸ. ಅಂಶೇನ ಸುಪ್ತ,
ಒಂದು ಸ್ವಾರಸ್ಯ. ಹೌದು, ಈಗ ಒಂದು ವೇಳೆ ವಾಯುದೇವರು ಪರಮಾತ್ಮ ಬ್ರಹ್ಮದೇವರು ಎಲ್ಲ ಹೋಗ್ಬಿಟ್ರು ಅಂದ್ರೆ ಆ ಶರೀರ ಶವ ಆಗ್ಬಿಡ್ತದೆ. ಮೈಲಿಗೆಯಾದ ಶರೀರದಲ್ಲಿ ಮತ್ತೆ ಪ್ರವೇಶ ಮಾಡೋದು ಹೆಂಗ ಬ್ರಹ್ಮವಾಯುಗಳು ಪರಮಾತ್ಮರು ಅಂದ್ರೆ ಅಂಶೇನ ಸುಪ್ತ. ಆ ದೇಹದಲ್ಲಿ ಒಂದು ಅಂಶದಿಂದ ಬ್ರಹ್ಮದೇವರು ಸುಪ್ತ ಸುಪ್ತೈವ ಸ್ಥಿತ, ಮಲ್ಕೊಂಡಾಗ ಹೆಂಗಿರ್ತಾರೋ ಹಂಗಿದ್ಬಿಟ್ರು ಅವರು. ಅವ್ರು ಈ ಇದಂತರದ ಸ್ಪರ್ಧೆ ಒಳಗೇನೆ, ಕಾಂಪಿಟೇಷನ್ ಒಳಗೇನೆ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅವರು. ಆಗೋಯ್ತು. ಹಿಂಗಾಗಿ ಪರಮಾತ್ಮ ಬ್ರಹ್ಮದೇವರು ಸೈಲೆಂಟ್ ಆಗಿಬಿಟ್ರು, ಒಂದ್ ಅಂಶದಿಂದ ಹೊರಗೆ ಹೋಗ್ಬಿಟ್ರು, ಇಂದ್ರಿಯಾಭಿಮಾನಿ ದೇವತೆಗಳು ಕಿತ್ಕೊಂಡು ಹೋದ್ರು. ಆಗ ಹೇಳಿದ್ರು ನೀವೇ ದೊಡ್ಡವರು ಸ್ವಾಮಿ ಅಂತ ಹೇಳಿಬಿಟ್ರು. ಮುಗಿದೋದ್ ಕೆಲಸ. ಅರ್ಥ ಆಯ್ತಾ? ಇಷ್ಟು ವಿಷಯದ ಅಂತ ತಿಳ್ಕೊಳ್ಳಿ. ಈಗ ಇವತ್ತು ಸಾಯಂಕಾಲ ಪಾಠದಲ್ಲಿ ಏನ್ ಬರ್ತಾ ಅಂಬುದು ಹೇಳ್ತೀನಿ. ಅಥಹೈನಂ ವಾಗುವಾಚ, ಇದು ಮುಗಿದ ಮೇಲೆ ಶ್ರೇಷ್ಠತ್ವವನ್ನ ಒಪ್ಪಿಕೊಂಡರು. ಇಷ್ಟ ಆಯ್ತು. ಮೋತ್ಕ್ರಮೀಹಿ, ನೀವು ದೇಹದಿಂದ ಹೊರಗೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ನಾವು ಶ್ರೇಷ್ಠ ಅಂತ ಒಪ್ಕೊಳ್ತೀವಿ ಅಂತ ಹೇಳಿದ ಮೇಲೆ ಆಗೇನಾಯಿತು ಅಂತಂದ್ರ ವಾಯುದೇವರಂತಾರ, ಬರೇ ನೀವು ಮಾತಿನಿಂದ ನಾನು ಶ್ರೇಷ್ಠ ಅಂತ ಹೇಳಿದ್ರೆ ಹೇಗೆ, ಕೃತಿಯಲ್ಲಿಯೂ ಕೂಡ ನೀವು ನನ್ನನ್ನ ಶ್ರೇಷ್ಠರು ಅಂತ ಒಪ್ಪಿಕೊಂಡದ್ದನ್ನ ತೋರಿಸ್ರಿ. ಹಂಗಾರೆ ಏನ್ ಮಾಡ್ಬೇಕು? ನಮಸ್ಕಾರ ಮಾಡಬೇಕು, ಪೂಜಾ ಮಾಡಬೇಕು, ಇತ್ಯಾದಿಗಳನ್ನ ಮಾಡಬೇಕು. ಈ ನಮಸ್ಕಾರ ಪೂಜಾದಿಗಳೆಲ್ಲವೂ ಕೂಡ ಏನಾಗ್ತದೆ, ಅವರ ಶ್ರೇಷ್ಠತ್ವವನ್ನ ಕೃತಿಯ ಮೂಲಕ ತಿಳಿಸಿಕೊಡ್ಲಾಗ್ತದ. ಹೌದಾ ಇಲ್ಲೋ? ನಮ್ಗೆ ನಿಮ್ ಬಗ್ಗೆ ಬಹಳ ಗೌರವ ಅದ್ರಿ ಆಚಾರ, ಮತ್ ನಮಸ್ಕಾರನ ಮಾಡ್ಲಿಲ್ಲ, ಮನಸ್ನ್ಯಾಗ 100 ಸಲ ಮಾಡೀನ್ರಿ ಅಂದ. ಮನಸ್ನ್ಯಾಗ 100 ಸಲ ಮಾಡಿದ್ರೆ ಕಾಣಿಸಂಗಿಲ್ಲ ನಮಸ್ಕಾರ ಮಾಡಿದ್ದು. ಅಂದ್ಮೇಲೆ ನೀ ಏನ್ ಮಾಡ್ಬೇಕು ಅಂದ್ರೆ ದೇಹದಿಂದಲೇ ಮಾಡಬೇಕು ಅಂತಂದಾಗ ಮುಂದಿನ ಘಟನೆಗಳೆಲ್ಲ ಪ್ರಾರಂಭ ಆಗ್ತದ. ಶ್ರೀಕೃಷ್ಣಾರ್ಪಣಮಸ್ತು.